ನಾ ನಗಸಾಕ ಬಂದೀನಿ ಯವ್ವ ಹಿಂಗೆ ನೋಡತ್ತೀರಿ ಇಂಥವ್ರ ಮುಂದೆ ನಾ ಹೆಂಗೆ ನಗಿಸ್ಬೇಕು? ನನಗೆ ಟೆನ್ಷನ್ ನಿಮ್ಮೂರಿನ ಫಂಕ್ಷನ್. ಅಫ್ಜಲ್ಪುರ್ ಮುತ್ತಿಯವರು ಇಡೀ ಕಲ್ಯಾಣ ಕರ್ನಾಟಕ ರಿಲೇಷನ್, ಅವರು ಕೊಟ್ಟಾರ ಧರ್ಮದ ಕನೆಕ್ಷನ್. ಭಕ್ತರಿರಬೇಕು ಸೆಲೆಕ್ಷನ್, ನೀವು ಮಾಡಬೇಕು ಕೋಆಪ್ರೇಷನ್ ಮಾಡೋದಿದ್ದು ಭಾಳ ಬದುಕಿಗೆ ಪರೇಶಾನ್. ಊಟಕ್ಕೆ ಬೇಕು ರೇಷನ್, ಜಗಳ ಆಡಿದ್ರೆ ಪೊಲೀಸ್ ಸ್ಟೇಷನ್, ಬ್ಯಾಸರಾದ್ರೆ ರೈಲ್ವೆ ಸ್ಟೇಷನ್. ನಾನು ಗುರುಗಳು ದರ್ಶನ ಮಾಡಿದೆ. ಅಣ್ಣ ಬಸವಣ್ಣ ನೀ ಚಂದ ಕುಂತಿದ್ದು ನೋಡೋಣ, ನಿನ್ನಂಗೆ ಬಸವಣ್ಣ ಇರ್ಬೇಕು, ನೀನು ಟೆನ್ಷನ್ನೇ ಇಲ್ಲ ನೋಡು. ನೀ 3 ದಿವಸ ಅಲ್ಲ 30 ದಿವಸ ಹಿಂಗೆ ಕೊಡು. ನಾ ಈಗ ಉದ್ಘಾಟನೆ ಆಗಿದ್ದು, ಇನ್ನೂ ಜಡ್ಪಿ ಎಲ್ಲ ದೊಡ್ಡ ದೊಡ್ಡ ಗಣ್ಯರು ಮಾತಾಡ್ತಾರೆ. ನಾ ಅಂದೆ ಆಸತ್ ಬ್ಯಾಸತ್ ಅಕ್ಕನ ಮನೆಗೆ ಹೋದ ಅಕ್ಕನ ಗಂಡ ಅವ್ಕಂದಿದಂತ. ನಾ ಈಗ ಬಸವ ಕಲ್ಯಾಣದಿಂದ ಬಂದೀನಿ, ಅಪ್ಪೋರ್ ಜೊತೆ ಗಾಡಿದಾಗ ನಾ ಜೋಡಿಯಾಗಿ ಓಡಿ ಬಂದೀನಿ. ಇವತ್ತು ಕಲ್ಯಾಣದ ಇತಿಹಾಸದಲ್ಲಿ ಅದು ಹೆಸರೇ ಕಲ್ಯಾಣ. ಯಾರ ಕಲ್ಯಾಣ? ನಮ್ಮ ಕಲ್ಯಾಣ, ನಿಮ್ಮ ಕಲ್ಯಾಣ, ಜಗದ ಕಲ್ಯಾಣ, ಅದು ಶಿವನ ಕಲ್ಯಾಣ. ಅಪ್ಪೋರು ಬಂದಿದ್ದು ಬಸವ ಕಲ್ಯಾಣ. ಜೋರಾದ ಚಪ್ಪಾಳೆ ತಟ್ಟಬೇಕು. ಇವರ ಸನ್ನಿಧಾನದಲ್ಲಿ ಸುಮಾರು 4,000 ಜನ. ಅಪ್ಪೋರಿಗೆ ಬಿಡಾಕ್ ತಯಾರಿಲ್ಲ. ಅದರಾಗ ಅಫ್ಜಲ್ಪುರ್ ಮುತ್ತಿಯವ್ರು ಬಂದಾರಂದ್ರ ತಲೆಗೆ ಸುತ್ತಿದ್ದು ಧರ್ಮದ ಪೀಠ, ಅದು ಜ್ಞಾನದ ಪೀಠ. ಮಳೇಂದ್ರ ಮುತ್ಯಂದು ಪೀಠ, ಆಶೀರ್ವಾದ ನೋಟ, ಮಠದಾಗ ಒಳ್ಳೆ ಪ್ರಸಾದದ ಊಟ, ಮಕ್ಕಳಿಗೆ ಶಾಲೆ ಶಿಕ್ಷಣದ ಪಾಠ, ಗುರುವಿನ ನೋಟ, ನಿಮ್ಮ ಚಪ್ಪಾಳೆ ಪರಿ ಪಾಠ ಅಂತೂ ಬಂದ್ರಿ ಅವ್ವ. ಹಣ್ಣನ್ನು ಹಿಂಗೆ ಹೋಗಿ ಹಿಂಗೆ ಕುಂತ್ರಿ ಅವ್ವ. ಯವ್ವ ಅಂತೂ ನಕ್ಕೋತ ಬಂದರು. ಮಾನ್ಯ ಅನ್ನೋದು ಹಿಂಗೆ ಹೊಲತ್ತಳ. ಆಯಿ ಅಂದ್ರೆ ಹೋಗೋ ನಾಯಿ ಅಂದಳು ನನಗೆ. ನೀ ಬಂದ್ಯಪ್ಪ, ಕಂಬ ಹಿಡ್ಕೊಂಡು ಇನ್ನೊಂದು 4 ಮಂದಿ ಕರ್ಕೊಂಡು ಬಾ. ನಾ ಈಗ ಮೈಕ್ ಬಂದಿದ್ದು ಫಸ್ಟು. ನಮ್ಮ ಪುರಾಣ ಹೇಳ್ಯಾರಲ್ಲ ಮಾಂತ ಮುತ್ತಿಯವರು, ಅವರು ಮೇನ್ ಗೆಸ್ಟು. ನೀವು ಕೆಳಗೆ ಕುಂತವ್ರು ಕೇಳೋರು ಬೆಸ್ಟು. ತೋಬೇಕು ಪುರಾಣ ಟೇಸ್ಟು. ಹಿಂದೆ ಕುಂತವ್ರು ವೇಸ್ಟು, ಮುಂದೆ ಕುಂತವ್ರು ಟೇಸ್ಟು. ನಂದು ರಿಕ್ವೆಸ್ಟು, ನೀವೆಲ್ಲ ಅಡ್ಜಸ್ಟು. ಅಲ್ಲಿ ಹಿಂದೆ ಕುಂತವ್ರಿಗೆ ಒಂದು ಜೋರಾದ ಚಪ್ಪಾಳೆ, ಇಂಟ್ರೆಸ್ಟ್. ವಾ, ಜೀವನದಾಗ ಮುಂದಿರಬೇಕಂತ ಏನಿರಬೇಕು? ಏನು ಮಾತಾಡಬೇಕು? ಏನಿರಬೇಕು? ಮುಂದಿರಬೇಕು. ಪುರಾಣಕ್ಕೆ ಬಂದಿರಬೇಕು. ಊರ ದೈವ ಒಂದಿರಬೇಕು. ನಿಮ್ಮ ಚಪ್ಪಾಳೆ ಚಂದಿರಬೇಕು. ಇಷ್ಟೇ ಜೀವನ. ನೋಡ್ರಿ, ನಡುಕುಂತ ಆಯಿ ಎಷ್ಟು ಚೆನ್ನಾಗಾಕತ್ತಾಳ ಮುತ್ತೆ ನೋಡ್ರಿ. ಇಂಥ ಆಯಿಗಳು ಇರ್ಬೇಕು. ಅವು ಸಿಟಿ ಪಟ್ಟಣದಾಗ ಏನವು ಹೆಣ್ಣ್ಯಾವೋ ಗಂಡ್ಯಾವೋ ಎಲ್ಲ ಟೈಟ್. ಈ ಹೆಣ್ಮಕ್ಳು ನೈಟಿ ಹಾಕೊಂಡು ಇವು ನೈಟ್ ಆತಾವೋ ಟೈಟ್ ಆತಾವ ಗಂಡಸರು. ಎಷ್ಟು ಚಂದನಾಗತ್ತೆ ನೋಡ ಆಯಿ ಅವ್ವ. ಧನ್ಯ ನೋಡಿ, ಭಸ್ಮ ಹಚ್ಚಿದಿ, ಚಸ್ಮ ಹಚ್ಚಿದಿ, ಎಷ್ಟು ಕುಲಕು ತಲೆ ತುಂಬ ಸೆರಗು ಹಚ್ಕೊಂಡು ಕುಂತಿದ್ದೇವ್ವ. ಎಲ್ಲ ಹೆಣ್ಮಕ್ಳು ತಲೆ ತುಂಬ ಸೆರಗು ಹಾಕೋ. ಈಗ ಹಚ್ಕೊಬೇಡ್ರೆ ಕೆಲವು ಹಿಂಗೆ ಹಚ್ಚತ್ತಾರ. ಅದಕ್ಕೆ ಹೇಳ್ತೀನಿ, ಪ್ರಣವ ರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌಮ್ಯನು, ಪ್ರಣವ ಷಡಂಗ ಸಮರಸ, ನಮ್ಮ ಕೂಡಲ ಸಂಗಮ ದೇವರು. ಪುಣ್ಯ ಭಾರತದ ಕನ್ನಡ ನಾಡಿನ ಈ ಕಲ್ಯಾಣದ ಕಾಯಕದ ಭೂಮಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಚಿಕ್ಕ ಹಾವಳಿಗೆ ಗ್ರಾಮ. ಜೋರಾದ ಚಪ್ಪಾಳೆ. ಇಲ್ಲಿ ನೋಡಿದ್ರೆ ರೈತರ ಎಷ್ಟು ಮನಸ್ಸು ಖುಲ್ಲ. ಅನ್ನದಾತರು ನೀವಿದ್ದೀರಿ. ಭಾರತ್ ಮಾತಾ ಕೀ, ಅನ್ನದಾತ ಮಾತಾ ಕೀ. ಜಗತ್ತಿಗೆ ಅನ್ನ ಕೊಟ್ಟವ್ರು ನೀವಿದ್ರಿ ಬಂಧುಗಳೇ. ಅದಕ್ಕೆ ಗುರುಗಳು ಕೊಡೋದು ಜ್ಞಾನ, ನೀವು ಕೊಡೋದು. ಅಣ್ಣ ಹಿಂದೆ ಮಾತಾಡ್ಬೇಡ್ರಿ ಅಣ್ಣ. ಅಕ್ಕ ಅವ ಯಾವ ಒದರಗತ್ತಾನಂತ. ಯಪ್ಪ, ನಾ ಮುತ್ಯರಿಗೆ ಹೇಳಿದೆ, ನಿಮ್ಮ ಊರು ಎಷ್ಟು ಚಂದ, ಚಿಕ್ಕ ಹಾವಳಗಿ.
ಆಹಾ ನಿಮ್ಮೂರು ಎಷ್ಟು ಚಂದ ನೋಡಿ. ಈ ವಾತಾವರಣ ಹೀಗೆ ಎಷ್ಟು ಚಂದ ಆದ್ರವ್ವ, ಖುಲ್ಲ ಹಸಿರು. ನಿಮಗೆ ಎ ಸಿ ಹತ್ತಲ್ಲ, ಫ್ಯಾನ್ ಹತ್ತಲ್ಲ, ಏನು ಹತ್ತಲ್ಲ, ಖುಲ್ಲ. ನಿಮ್ಮ ಮನಸ್ಸು ಖುಲ್ಲ, ನಿಮ್ಮ ಮನೆ ಖುಲ್ಲ, ನಿಮ್ಮ ಕಿಟಕಿ ಖುಲ್ಲ, ನಿಮ್ಮ ಎಲ್ಲವೂ ಖುಲ್ಲ. ಈ ಪ್ಯಾಟಿ ಮಂದಿಯಲ್ಲಿ ಬರೀ ವಾಕಿಂಗ್ ಟಾಕಿಂಗ್ ಫುಲ್ ಪ್ಯಾಕಿಂಗ್. ಅವು ನಗವ್ರು ನೀವೇ, ಅವು ಪ್ಯಾಟ್ಯಾಗಿನ ಮಂದಿ ನಗಲ್ಲ. ಅವು ಆಮಲ್ಲ, ಅಪ್ಪಗೆ ಅಪ್ಪ ಆಮಲ್ಲ. ಸಿಟಿದಾಗ ಏನಂತಾರ, ಏನಂತಾರ, ಮಾಮಿ, ಅಪ್ಪಗ ಡ್ಯಾಡಿ, ಮೈಯೆಲ್ಲ ರಾಡಿನೇ. ನಮ್ಮ ಹಳ್ಳಿ ಮಂದಿ ಅವ್ವ, ಆಹಾ. ನಮ್ಮ ಕನ್ನಡದ ಮೊದಲ ಅಕ್ಷರ ಪ್ರಾರಂಭಗಿದ್ದು ಯಾವುದು? ಮೊದಲನೇ ಅಕ್ಷರ ಯಾವುದು? ಮಾತಾಡ್ಬೇಕು. ಯಾವುದಮ್ಮ? ಆ ಅಂದ್ರೆ ಅಮ್ಮ, ಆ ಅಂದ್ರೆ ಅಪ್ಪ, ಆ ಅಂದ್ರೆ ಅನ್ನ, ಆ ಅಂದ್ರೆ ಅರಿವು, ಆ ಅಂದ್ರೆ ಅಕ್ಷರ, ಆ ಅಂದ್ರೆ ಆತ್ಮಸ್ಥೈರ್ಯ. ಅದಕ್ಕೆ ಎಷ್ಟು ಚಂದ ಕನ್ನಡ ಅಕ್ಷರ, ಎಷ್ಟು ಚಂದವ. ನಮ್ಮ ಕನ್ನಡ ಅಕ್ಷರ ಅಪ್ಪರು ಎರಡೆರಡು ಅದಾವ. ಇಂಗ್ಲೀಷ್ ಒಂದೇ, ಎ ಬಿ ಸಿ ಡಿ, ABCD F, ಕಪಾಳ ಕೊಡಿದ್ರೆ ಗಪ್ಪೆ. ನಮ್ಮ ಕನ್ನಡ ಅಕ್ಷರ ಎಷ್ಟು ಚಂದ ರೀ. ನಮಗೆ ಕಾಲು ಎಷ್ಟವ? ಮಾತಾಡ್ಬೇಕು ಹುಡುಗರೆ. ಕಾಲು ಎಷ್ಟು? ವಾ, ಹಿಂಗೆ ಮಾತಾಡ್ಬೇಕು. ನಾನು ನಿಮ್ಮ ಜೊತೆ ಟಾಕಿಂಗ್ ತೋತೀನಿ. ಕಾಲು ಎಷ್ಟು? ವಾಹ್. ಕೈ ಎಷ್ಟು? ಕಿವಿ, ಕಣ್ಣು, ಮೂಗು ಒಂದು, ಮೂಗಿನ ಸೊಳ್ಳಿ ಎರಡವ. ಕೊರೋನಾದಾಗ ಬಂದಾಗಿತ್ತು ಎಲ್ಲ ನೋಡಿ. ಕಾಲು ಎಡದು ನಡೆಯೋದು ದಾರಿ ಒಂದೇ, ಕೈ ಎಡದು ಕಾಯಕ ಒಂದೇ, ಕಿವಿ ಎರಡು ಧ್ವನಿ ಕೇಳೋದು ಒಂದೇ, ಆಮೇಲೆ ಕಣ್ಣು ನೋಡೋದು ಒಂದೇ, ಮೂಗು ಒಂದ್ರ ವಾಸನ ಒಂದೇ. ದೇವ್ರ ಮಾಡಿದ ಎರಡು ಕೊಟ್ಟ ಕಾಲ. ಒಂದು ಕಾಲು ಕುಂಟಾದ್ರೆ ಬಿ ನಡೀತದೆ. ಹೆಂಗಂದ್ರೆ ಕುಂಟ ಹೆಂಗೆ ಮತ್ತೆ ಯಾರು ತಪ್ಪು ತಿಳ್ಕೊಬೇಡ್ರಿ. ಕುಂಟ ಹೆಂಗೆ ದರ್ಶನ ಮಾಡ್ತಾವ ಹಿಂಗೆ. ನಾನು ಟೆನ್ನಿಸ್ ಕೃಷ್ಣ ಎಲ್ಲ ನಗಿಸ್ತಾ ಇರ್ತೀವಿ. ಆಟೋ ಬಂದ ಕುಂಟ್ರು ನೋಡ್ಬೇಕು. ಮತ್ತೆ ಯಾರು ಕುಂಟ್ರು ಸುಮ್ಮನೆ ಕಾಮಿಡಿ. ಅವು ಆಟೋ ಬಂದಾಗ ನೋಡ್ಬೇಕು. ಹಿಂಗೆ ಹತ್ತ ಅಂತೂ ನಕ್ಕಿರಿ, ಚಂದ ನಕ್ಕೋತಿರ್ರಿ. ಯಾವ ಮನುಷ್ಯ ನಕ್ಕೋತಿರ್ತಾನ ಹಾರ್ಟ್ ಅಟ್ಯಾಕ್ ಆಗಲ್ಲ ರೀ. ಜೋರಾದ ಚಪ್ಪಾಳೆ ತಡಬೇಕು. ಹೆಣ್ಮಕ್ಳು ಯಾವುದೋ ಊರಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾರೇನು? ನಿಮ್ಮ ಕಾಲಾಗ ಇವ ಹಾರ್ಟ್ ಆಗ ಬರತ್ತ. ನಕ್ಕೋತಿರ್ಬೇಕು ನೋಡಿ. ಅಫ್ಜಲ್ಪುರ ಗುರುಗಳದು ಮಠ ಈ ಚಿಕ್ಕ ಹಾವಳಿಗೆದಾಗ ಗುರುವಿನ ಸಲುವಾಗಿ, ಮಠದ ಸಲುವಾಗಿ ಜಾಗ ಕೊಟ್ಟಂತ ಭೂಮಿ ದಾನಿಗಳಿಗೆ ಜೋರಾದ ಚಪ್ಪಾಳೆ. ಮಳೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಯವರ ಪಾವನ ಸನ್ನಿಧಾನದಲ್ಲಿ ಇವತ್ತ ನಮ್ಮ ಜೇರಟಗಿ ಮಹಾಂತಪ್ಪಗಳು ನನಗೆ 30 ವರ್ಷದಿಂದ ಪರಿಚಯ. ಎಷ್ಟು ವರ್ಷ? 30 ವರ್ಷದಿಂದ ಅವ್ರ ಜೊತೆ ನಾನು ತಬಲಾ ನುಡಿಸ್ತಿದ್ದೆ ಈ ಕಲಾವಿದರಂಗ. ಇವತ್ತ ಅವ್ರ ದರ್ಶನದ ಭಾಗ್ಯ ನನಗಾಯ್ತಲ್ಲ. ಆ ಪೂಜ್ಯರಿಗೆ ಜೋರಾದ ಚಪ್ಪಾಳೆ ತಡಬೇಕು. ಅಂತ ಗುರುವಿನ ದರ್ಶನ ನಮ್ಮ ಆಲ್ಮೇಲೆ ಮುತ್ತಿಯವರು. ಈ ಸಂದರ್ಭದಲ್ಲಿ ನಮ್ಮ ಕುಂಸಿ ತಾಯಿಯವರಿಗೆ, ನಮ್ಮ ವೆಂಕಟೇಶ್ವರ ಅಪ್ಪವ್ರದ್ದು ತಾಯಿಯವರು ಅಪ್ಪರು ನನ್ನ ಭಾಳ ಪ್ರೀತಿ ಮಾಡ್ತಿರು. ಆ ತಾಯಿಯವ್ರಿಗೆ ಜೋರಾದ ಚಪ್ಪಾಳೆ ತಡಬೇಕು. ಈ ಭಾಗದಾಗ 18 ವರ್ಷ ಹಿಂದೆ ಇಲ್ಲ ಕುಂಸಿಗೆ ಬಂದಿದ್ದು. ನಾ ಗದಗದಾಗಿದ್ದೆ ಅವಾಗ. ಅದಕ್ಕೆ ಹೇಳ್ತೀನಿ, ಅಪ್ಪಾಜಿಯವರ ಜೀವನ, ಮಳೇಂದ್ರ ಮುತ್ತಿಯವರ ಜೀವನ ಈ ನಾಡಾಯಿತು ಪಾವನ. ಅವರು ಮಾಡಿದ ಸಾಧನ, ಕೊಟ್ಟಿದ್ದ ಪುರಾಣ ಪ್ರವಚನದ ಬೋಧನ, ಅವ್ರಿಗಿಲ್ಲ ನಿಂದನ. ನಮ್ಮ ಸಂಸಾರ ಬಂಧನ, ಗುರುಗಳದರ ಚಂದನ, ಮಾಡಬೇಕು ವಂದನ, ನಿಮ್ಮ ಚಪ್ಪಾಳೆ ಅವರಿಗೆ ಸ್ಪಂದನ. ನಾ ಬಂದ ಕೂಡಲೇ ಮಾಡಿದೆ ಅವರಿಗೆ ನಮಸ್ಕಾರ. ನಾ ಮಾಡಿದೆ ನಮಸ್ಕಾರ. ನಿಮಗೆ ನೋಡಿದ್ರು ಚಮತ್ಕಾರ. ಅವರು ಮಾಡಿದ ನನಗೆ ಸತ್ಕಾರ ಸಿಗಬೇಕು, ಪುರಸ್ಕಾರ.
ಮಹಂತ ಗುರುಗಳು ಕೊಟ್ಟ ಪುರಾಣದ ನಿಮಗೆ ಸಂಸ್ಕಾರ. ಜೋರಾದ ಚಪ್ಪಾಳೆ. ಭಕ್ತರಿಗೆ ಬರಬಾರ್ದು ಅಹಂಕಾರ, ಸಂಗೀತದ ಝೇಂಕಾರ, ಕನ್ನಡದ ಅಲಂಕಾರ, ಗಂಟೆ ಹೊಡೆದ್ರೆ ಓಂಕಾರ ಬೇಕು, ಒಬ್ಬರಿಗೊಬ್ಬರು ಸಾಕಾರ, ವೇದಿಕೆ ಮೇಲೆ ಕುಂತಾರೆ ದೊಡ್ಡ ದೊಡ್ಡ ಸಾಹುಕಾರ, ನಕ್ಕರೆ ಮಮಕಾರ, ಒಳ್ಳೆಯದು ಸ್ವೀಕಾರ, ಕೆಟ್ಟದ್ದು ತಿರಸ್ಕಾರ. ಇದು ಮಳೇಂದ್ರ ಮುತ್ಯ ಕೊಟ್ಟಿದ್ದ ಉತ್ತಮವಾದ ಸಂಸ್ಕಾರ. ಇದಕ್ಕೆ ನೇಚರ್ ಆ್ಯಂಡ್ ಫ್ಯೂಚರ್ ಆ್ಯಂಡ್ ಕಲ್ಚರ್. ನಮ್ಮ ಹುಡುಗರು ಎಷ್ಟು ಚಂದ ಅದ ನೋಡಿ. ಕಾಲು ಎಡ್ ಕೊಟ್ಟಾನ, ಕೈ ಎಡ್ ಕೊಟ್ಟಾನ, ಕಿವಿ ಎಡ್ ಕೊಟ್ಟಾನ, ಎಲ್ಲವೂ ಎಡೆಡ್ ಕೊಟ್ಟಾನ. ಒಂದು ಹೋದ್ರೆ ಒಂದು ನಡೀತದ. ಇಂಪಾರ್ಟೆಂಟ್ ಮಾತ್ರ ಹೆಣ್ಣಿರಲಿ ಗಂಡಿರಲಿ ಒಂದೊಂದೇ ಕೊಟ್ಟಾನ. ಏನು? ಬಾಯಿ ಒಂದು ಕೊಟ್ಟಾನ, ತಲೆ ಚಂದ ಕೊಟ್ಟಾನ. ಜೋರಾದ ಚಪ್ಪಾಳೆ ತಡಬೇಕು. ಬಾಯಿ ಒಂದಿದ್ರೆ ದುನಿಯಾದ ಬಾಯಿ ಬೊಂಬಾಯಿ ಅಲ್ತವ. ಅದಕ್ಕೆ ನಮ್ಮ ಕನ್ನಡ ಅಕ್ಷರ ಎಷ್ಟು ಚಂದವ, ಕನ್ನಡ ಎಷ್ಟು ಚಂದವ. ಮುಂದಿಂದು ಮಾತಾಡ್ಬೇಕು. ಆ ಈ ಊ ರು ರು ಎ ಐ ಓ ಔ ಅಂ ಆಹಾ. ಜೋರಾದ ಚಪ್ಪಾಳೆ ತರಬೇಕು. ನಮ್ಮ ಕನ್ನಡ ಅಕ್ಷರ ಗುಂಡ. ಕನ್ನಡ ಮರಿಬಾರ್ದು. ಕನ್ನಡ ಸತ್ಯ, ಕನ್ನಡವೇ ಮಾತಾಡ್ಬೇಕು. ವಾತಾವರಣ ತಂಪು, ಸಂಗೀತ ಇಂಪು, ಅಂಗಿ ಬಣ್ಣ ಕೆಂಪು, ಕನ್ನಡ ಕಾವ್ಯದ ಕಂಪು, ರಾಷ್ಟ್ರಕವಿ. ವಾಹ್, ಎಷ್ಟು ಜಾಣ ಇದ್ರಿ. ನೀ 10ನೇ ಏನು ತಂಗಿ? 10ನೇ 9ನೇ ಮಾತಾಡೀವಿ. ಕುವೆಂಪು. ಅದಕ್ಕೆ ಪೆಟ್ರೋಲ್ ಪಂಪು, ರೇಟ್ ಮಾತ್ರ ಜಂಪು, ನೀವು ಮಾತ್ರ ಕುಂತಿದ್ದು ಸಂಪು. ನಾ ಆ ಕಡೆ ನೋಡೋರು ಸೈನಿಕರು ಕುಂತಾರಪ್ಪರ. AK-47 ಅದಕ್ಕೆ ನಮ್ಮೂರಾಗ ನಮ್ಮ ದೇಶದಾಗ ಯುದ್ಧ ಇಲ್ಲ. ಜೋರಾದ ಚಪ್ಪಾಳೆ. ಇಂಥ ಯುವಕರು ನಮ್ಮ ಜೊತೆಗಿದಾರಲ್ಲ, ಅದಕ್ಕೆ ಎಲ್ಲರಿಗೆ ನೀವೇ ಮುಂದಿರಿ. ನನ್ನ ಹೆಂಡ್ತಿಗೆ 3 ಸಲ ಫೋನ್ ಮಾಡಿ ಹೇಳ್ರಿ, ನನಗೆ ಟೆನ್ಷನ್. ಯಾಕೆ ಟೆನ್ಷನ್ ಗೊತ್ತದ? ಮುಂಜಾನೆ 8ಕ್ಕೆ ಬಿಟ್ಟಿದ್ದು ಮನೆ, ಮುತ್ತರ ಜೊತೆನೇ ಇದ್ದೆ. ಇಂಥ ಗುರುಗಳು ನಮಗೆ ಹೆಂಗಪ್ಪ ಅಂದರೆ ತಾಯಿ ಇದ್ದಂಗೆ. ಜೋರಾದ ಚಪ್ಪಾಳೆ. ಆಕಳು ನೋಡಿರಿ, ಆಕಳು ಕೌ ಅಂತ ಗೊತ್ತಾಗುತ್ತ. ಆಕಳು ನೋಡಿರಿ, ಆಕಳು ಕರ ನೋಡಿರಿ, ಎಮ್ಮಿ ಕರ ನೋಡಿರಿ, ಮನುಷ್ಯರ ಕರ ನೋಡಿರಿ. ಆಕಳು ಕರ ಸಹಿತ ಕನ್ನಡ ಮಾತಾಡ್ತದ. ಆಕಳು ಕರ. ನನಗೆ ಆಕಳು ಕರ ಅಂತ ತಿಳ್ಕೊರಿ. ಏನು ತಿಳ್ಕೊತ್ರಿ? ನನಗೆ ಮತ್ತೆ ಮೇವು ಹಾಕ್ಲಕ್ಕೆ ಬಂದಿಗ್ರಿ ನೀವು. ಸುಮ್ಮನೆ ಮಕ್ಕಳಿಗೆ ನಗಸಾಕ. ಅದು ಕನ್ನಡ ಮಾತಾಡ್ತದ. ಆಕಳ ಕರ. ಅದು ಆಕಳು ಬಾ ಅನ್ಬೇಕಲ್ಲ. ಅದು ಆಕಳ ಕರ. ಎಮ್ಮಿ ಕರ ಬೇರೆ. ಆಮೇಲೆ ಸಣ್ಣ ನಾಯಿ ಮರಿ ಬೇರೆ. ಅವ್ರು ಅಂತೂ ನಗಾಕತ್ತಾರೆ ಇವರಿಬ್ಬರು. ನೀವು ನಕ್ಕರೆ ಚಂದ, ನೀವು ಟೈಟ್ ಅಂದ್ರೆ ಇವು ಎಲ್ಲ ಟೈಟೇ. ನಾ ಸ್ವಲ್ಪ ಮನುಷ್ಯ ನಗಬೇಕಂದ್ರೆ ರಾತ್ರಿ ಬಾರ ಕುಂತ ಕುಂತ ಅದು ಹುಚ್ಚು ನಗು ಅಲ್ಲ. ಇದು ನಕ್ಕರೆ, ಗುರುವಿನ ಮುಂದೆ ನಕ್ಕರೆ ಇದು ಸ್ವಚ್ಛ ನಗು. ಜೋರಾದ ಚಪ್ಪಾಳೆ ತರಬೇಕು. DOG ಏನಾಗತ್ತಾ? ಡಾಗ್. ಅದು ಉಲ್ಟಾ ಮಾಡ್ರಿ, GOD ಗಾಡ್ ಅಂದ್ರೆ ಇವರು ಗುರುಗಳು. ಜೋರಾದ ಚಪ್ಪಾಳೆ. ಮತ್ತು ಬೆಕ್ಕು ಹಿಂದಿ ಮಾತಾಡ್ತದ. ಬೆಕ್ಕು ಹಿಂದಿ ಬರ್ತದ ನಿಮ್ಗೆ? ಅದು ಎದುರು ಬೆಕ್ಕು. ಯವ್ವ ಕರ್ಕೊಂಡು ಬಂದು ಕೂಸಿಗೆ ಹಿಡ್ಕೊ ಯವ್ವ. ಮತ್ತದು ಗಡಬಡ ಮಾಡತ್ತ. ಒಂದೂರು ಹಿಂಗೆ ಮಾಡಿ ಅದು ಇದು ಎರಡು ಮಾಡ್ಯಾದ. ಅದಕ್ಕೆ ನೀವು ನಗನಗ್ತಾ ಇರ್ರಿ.
ಭಾರತ್ ಮಾತಾ ಕಿ. ಮಾತಾ ಅಂದ್ರೆ ನೀವೇ. ಇವು ಗಂಡ್ಮಕ್ಳು ಕುಂದ್ರ ಖಾತಾ. ನಮಗೇನ ನಮ್ಮ ಇತಿಹಾಸ, ನಮ್ಮ ದೇಶದ ಇತಿಹಾಸ ಎಂದ ಬದುಕಿನಾಗ ನಮ್ಮ ಮನೆ ತನಕ ನಮಗೆ ತಾಯಿ ಪ್ರೀತಿ, ತಂದೆ ಆಶೀರ್ವಾದ. ಜೋರಾದ ಚಪ್ಪಾಳೆ ತರಬೇಕು. ಎರಡು ಇರ್ತಾವ ಕಣ್ಣು. ನಾ ಎರಡೆರಡು ಉದಾಹರಣೆ ಹೇಳಿಲ್ಲ. ತಾಯಿ ತಂದೆ ಎರಡು ಕಣ್ಣು ಇದ್ದಂಗ. ಇವತ್ತು ಇಷ್ಟೆಲ್ಲ ವೇದಿಕೆ ಮೇಲೆ ಗಣ್ಯಾತಿಗಣ್ಯರಿದ್ದಾರೆ. ನಾ ನೋಡಿ ಇಷ್ಟು ಖುಷಿ ಆಯ್ತು. ಇಷ್ಟು ಹೊತ್ತಿನಾಗ, ಈ ಟೈಮ್ದಾಗ, ನಮ್ಮೂರಾಗ, ನಮ್ಮ ಬೀದರ್ ಕಡೆ ಇಷ್ಟೊತ್ತು ಯಾರು ಕೂಡಲ್ರಿ. ಹೇಳ್ಕೊ ಮುತ್ಯ ಪುರಾಣ. ನಮ್ಮಲ್ಲಿ 8ಕ್ಕೆ ಗಂಟು ಕಟ್ಕೋತಾರ. ಈ ಚಿಕ್ಕ ಹಾವಳಿಗೆದಾಗ ಟೈಮ್ ಈಗಿನ 9 ಆಗ್ಯದ. ಹೌದಲ್ಲ? ಇವು ಅವು ಅನ್ನತ್ತಳ ಚಂದ ಬಂದಿದ್ದು ಗುರ್ತಾಗಿ ಎಲ್ಲಾರು ಕಾಣಲ್ಲ ಹೊಂಟಾಳ. ಯವ್ವ, ನಾ ಮೊನ್ನೆ ಬಂದಿದ್ದೆ ಮುತ್ಯರೇ. ನಾ ಮೊನ್ನೆ ಕಾರ್ನಾಗ ಬಂದಿದ್ದೆ, ಇಷ್ಟು ಮಂದಿ ಇದ್ದೇ ಇಲ್ಲ. ನಾ ಹಿಂಗೆ ಬಂದು ಕಾರ್ ಸ್ವಲ್ಪ ನೋಡಿದೆ, ಮಂದಿನೇ ಇದ್ದಿಲ್ಲ. ಇವತ್ತು ಇಷ್ಟು ಮಂದಿ ತುಂಬಿರಲ್ಲ. ನೀವು ಜೋರಾದ ಚಪ್ಪಾಳೆ ತರಬೇಕು. ಇದು ಖರೆ ಹೆಂಗೆ ಕಾಣ್ತಂದ್ರೆ ಭಾರತದ ಇತಿಹಾಸ ಮ್ಯಾಪ್ ಕಂಡಂಗೆ ಕಾಣ್ತದ. ಇದು ಪೂರ್ತಿ ಹಿಮಾಲಯ ಪರ್ವತ ಇದ್ದಂಗ. ಇಲ್ಲಿ ನಡು ಕುಂತಿರಲ್ಲ, ಇದು ಮಧ್ಯಪ್ರದೇಶ್. ಈ ಕಡೆ ಕುಂತಿರಲ್ಲ ಉತ್ತರ ಪ್ರದೇಶ್. ಈ ಕಡೆ ಕುಂತಾರಲ್ಲ ಕೇರಳದವ್ರು. ಈ ಕಡೆ ಕುಂತಾರ ತಮಿಳ್ನಾಡ್ದವ್ರು. ಇಲ್ಲಿ ಕುಂತಾರ ಕರ್ನಾಟಕದವರು. ಅಲ್ಲಿ ಕುಂತಾರ ಆಂಧ್ರದವರು. ಅಲ್ಲಿ ಕುಂತಾರ ರಾಜಸ್ಥಾನದವರು. ಮತ್ತು ಮನ್ಯಾಗ ಕುಂತವ್ರು ಮಕ್ಕಳು ಅವರು ಪಾಕಿಸ್ತಾನದವರು. ನಮ್ಮ ಭಾರತದ ಇತಿಹಾಸದ ಒಂದು ಮ್ಯಾಪ್ ಇದ್ದಂಗೆ ನಮ್ಮ ಚಿಕ್ಕ ಹಾವಳಿಗೆ ಗ್ರಾಮದಾಗ ನಾ ಕಂಡೆ ಅಂದ್ರೆ ನನ್ನ ಖುಷಿ ಅಂತ ಹೇಳ್ತಾ, ನಾನು ಹೆಂಡ್ತಿ ಪಾಪ ಯಾಕೆ ಫೋನ್ ಮಾಡಿ ಗೊತ್ತದ, ನಾ ಹೋಗತನ ರಾತ್ರಿ ಆಕಿ ಊಟನೇ ಮಾಡಲ್ರಿ. ನೀವು ಕೊಡ್ತೀರಿ ಗಂಡ ಬರತನ ಬರ್ತೀಯನ ಅಲ್ಲ. ಯಾಕೆ ಉಣ್ಣಂಗಿಲ್ಲ ಗೊತ್ತದ, ಇವತ್ತು ಅಡ್ಗೆ ಡ್ಯೂಟಿ ನಂದದ. ಅದು ಕುಣ್ಣಲ್ಲ ರಾತ್ರಿ. ಇದು ಮಾಡಿಕೊಡ್ಬೇಕಲ್ಲ, ಬಸವಣ್ಣ ಒಯ್ದು ಕೊಡ್ಬೇಕು. ಇವತ್ತು ತಾರೀಕು ಎಷ್ಟದ? 7. ವೇದಿಕೆ ಮೇಲೆ ಗುರುಗಳು ಇದ್ದರು 7. ಒಬ್ಬಕ್ಕೆ ತಾಯಿಯವರು. ಜೋರಾದ ಚಪ್ಪಾಳೆ ತರಬೇಕು. ನಮ್ಮ ಆಲಮೇಲೆ ಮುತ್ತಿಯವರು ಆ ಕಡೆ ಕುಮ್ಮಸ್ಕಿ ಮುತ್ತಿಯವರು, ಈ ಕಡೆ ಕುಮ್ಮಸ್ಕಿ. ಮತ್ತು ಈ ಕಡೆ ಕುಂತಾರಲ್ಲ ಎಂಕಂಚಿ ಮುತ್ತಿರ. ಆರಾಮ್ ಟೆನ್ಷನೇ ಇಲ್ಲ. ದಿನ ಫಂಕ್ಷನ್. ಅದ್ರಾಗ ನಮ್ಮ ಮಾಂತಪ್ಪವ್ರು ಪುರಾಣ ಹೇಳ್ತಾರಂದ್ರೆ ನಮಗೆ ಖುಷಿ ಆಯ್ತು ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಈಗ ಪ್ರಾರಂಭ ಮಾಡುತ್ತೇನೆ. ಚಂದ ಬಂದಿತ್ತಮ್ಮ. ಮುತ್ಯಾರು ಕರ್ಕೊಂಡು ಬಂದಾರಲ್ಲ, ಅದಕ್ಕೆ ನಾ ಹೆಚ್ಚು ಮಾತಾಡಿ ನಿಮ್ಮದು ಹುಚ್ಚಾಗಬಾರ್ದು. ಇವತ್ತ ಎಲ್ಲ ರಂಗದಾಗ ನಮ್ಮ ತಾಯಿಂದರು ಮುಂದಿರ್ತಾರೆ. ಅದಕ್ಕೆ ಮನೆತನಕ್ಕೆ ಬೇಕು ಒಳ್ಳೆ ಹೆಣ್ಣು. ಜಗತ್ತಿಗೆ ಕಣ್ಣು ತೆರೆಸಿದವರೇ ನೀವೇ ಕಣ್ಣು. ಅದಕ್ಕೆ ಹೆಣ್ಣು ಹುಟ್ಟ್ಯಾದಂಥ ಹುಣ್ಣು ಹುಟ್ಟ್ಯಾದ ಅನ್ಬ್ಯಾಡ್ರಿ. ಹೆಣ್ಣು ಜಗದ ಕಣ್ಣು. ಅದಕ್ಕೆ ನಮ್ಮ ರೈತರಿಗೆ ಬೇಕು ಉಳಿಮೆ ಮಾಡಕ್ಕ ಮಣ್ಣು, ಮಕ್ಕಳಿಗೆ ಬೇಕು ತಿನ್ನಕ ಹಣ್ಣು, ನೋಡಾಕ ಬೇಕು 2 ಒಳ್ಳೆಯ ಕಣ್ಣು. ಒಂದು ಜೋರಾದ ಚಪ್ಪಾಳೆ ತಡೆದು ನನಗೆ ಭಾಳ ಖುಷಿ ಆಗ್ತಾ ಇದೆ. ಅದಕ್ಕೆ ನಮ್ಮ ಮನ್ಯಾಗ ಎಲ್ಲರಾಗ ನೀವೇ ಮುಂದಿದ್ದೀರವ. ಅಡುಗೆ ಮಾಡಕ್ಕೆ ನೀವೇ ಮುಂದು, ಮೇಕಪ್ ಮಾಡ್ಕೊಳಕ ನೀವೇ ಮುಂದೆ, ಪುರಾಣ ಕೇಳಕ್ಕೆ ನೀವೇ ಮುಂದು, ಮತ್ತು ಚಂದ ಉಣ್ಣಾಕ ನೀವು ಹೆಂಗೆ ಉಂಡೋಂಡು ಮಸ್ತಿದ್ದೀರಿ ನೋಡಿ. ಊಟ ಮಾಡಕ್ಕೆ ನೀವೇ ಮುಂದೆ, ಬಂಗಾರ ಹಾಕೊಳ್ಳೋಕೆ ನೀವೇ ಮುಂದು. ಮತ್ತು ಅಟ್ಟೆ ಎಲ್ಲ ಬಸ್ಸಿನಾಗ ಯವ್ವ ಇವು ಆಧಾರ್ ಕಾರ್ಡ್ ಕಾಲಾಗ ನಮಗೆ ಯವ್ವ ದಿಕ್ಕಿ ತಪ್ಪ್ಯದ. ಮೊನ್ನೆ ಬೆಳ್ಳನ ವೈಟ್ ಅಂಗಿ ಹಾಕ್ಕೊಂಡು ಬಂದೀನಿ. ಅವತ್ತು ನಾ ಕಾರ್ನಾಗ ಬಂದಿದ್ದೆ, ಬಸ್ಸಿನಾಗ ಹೋಗಿನಿ. 3-4 ಹೆಣ್ಮಕ್ಳು ಒತ್ತದ 3-4 ಟಿಕಳಿ ಅವು ಅಂಗಿಗೆ ಹತ್ಯಾವ. ರಾತ್ರಿ ಮನೆಗೆ ಹೋಗಿನಿ. ನಾನು ಹೆಣ್ತಿ ಮಾತೆ ಬಂದ್ ಅವು ಮಿಂಚಕತ್ತಾವ ಟಿಕಳಿ ವೈಟ್ ಅಂಗಿಗೆ. ಈ ರಾತ್ರಿ ಎಲ್ಲಿ ಹೋಗಿದ್ದಿ? ಯಾವಾಗಿಂದ ಬಿತ್ತನೋ ಡೌಟ್. ಅದಕ್ಕೆ ನೀವೆಲ್ಲ ಭಾಳ ಚಂದಿದ್ರಿ. ಇಂಥ ಪುಣ್ಯಾತ್ಮನಿಂಥ ಪ್ರೀತಿಯಿಂದ ನಮ್ಮ ಮಳೇಂದ್ರ ಮುತ್ತಿಯವರು ಸನ್ನಿಧಾನದಾಗ ನಾಳೆ ತುಲಾಭಾರ ಗುರುವಿನ ಅಡ್ಡ ಪಲ್ಲಕ್ಕಿ. ಇವತ್ತು ತಾರೀಕು 7. ಆ ಜ್ಯೋತಿ ಹಚ್ಚಿದ್ದು 7.
ಇವರು ಸಂಗೀತ ಸ್ವರ ಹಾಡೋದು 7 ಮುಖ್ಯವಾದ ಬಣ್ಣಗಳು 7. ಬಸವಣ್ಣನ ವಚನ ಸಪ್ತ ಸೂತ್ರ 7. ಅದು ಸೂತ್ರ, ಗುರು ಮಳೇಂದ್ರ ಮುತ್ತಿನ ನೇತ್ರ, ನಾಳೆ ನಿಮ್ಮೂರಿನ ಜಾತ್ರ, ನಂದು ಬರೀ ಪಾತ್ರ, ಬದುಕು ಯಾತ್ರ. ಹೀಗಿದೆ ಬದುಕು. ನನಗಂತೂ ಫುಲ್ ಖುಷಿ ಆಯ್ತು. ಇದು ಸೆನ್ಗಿ ತಾಲೂಕಲ್ಲ ಪರೆ, ಆಲ್ಮೇಲೆ. ಈಗ ಆಲ್ಮೇಲೆ ಆಗಿದೆ, ಮೊದಲೇ ಸೆನ್ಗೆ ಆಲ್ಮೇಲೆ. ಮತ್ತೆ ಪುಣ್ಯ ಇದ್ದೀನಿ ಹೊಸು ಆಲ್ಮೇಲ್. ಇಂಗ್ಲೀಷ್ದಾಗ ಮೇಲ್ ಅಂದ್ರೆ ಏನು? ಮೇಲ್ ಅಂದ್ರೆ ಯಾರು? ಗಂಡ ಹೆಣ್ಣು? ಮೇಲ್ ಗಂಡಸರು. ನಿಮ್ಮ ತಾಲೂಕಿನಾಗ ಎಷ್ಟು ಊರು ಚಂದನ ಟಿವಿದಾಗ ಹೇಳಿನಿ. ಬಿಡ್ತು ಬಸ್ ಕಲಬುರ್ಗಿ, ಮುಂದೆ ಬಂತು ಜೇವರ್ಗಿ, ಮುಂದೆ ಬಂತು ಕ್ರಾಸ್ ಹಿಪ್ಪರ್ಗಿ, ಮುಂದೆ ನೇದಲ್ಗಿ, ಮುಂದೆ ಜೇರಟ್ಗಿ, ಒಳಗೆ ಬಂದ್ರೆ ಹಾವಳಗಿ, ಮುಂದೆ ಹೋದ್ರೆ ಸಿರಿಸ್ಗಿ, ಈ ಕಡೆ ದೇವ್ರ ನಾವದ್ಗಿ, ನಡು ಹೋದ್ರೆ ಗಬಸಾವಳಗಿ, ಒಳಗೆ ಹೋದ್ರೆ ಗೊಂದಗಿ, ಸೀದಾ ಹೋದ್ರೆ ಸಿಂದಗಿ, ಮುಂದೆ ಹೋದ್ರೆ ದೇವರ ಹಿಪ್ಪರಗಿ, ಮುಂದೆ ಹೋದ್ರೆ ಶಿವಣಗಿ, ಮುಂದೆ ಹೊನಟ್ಗಿ, ಮುಂದೆ ಕವಲ್ಗಿ, ಮುಂದೆ ಐನಾಪುರ್, ಮುಂದೆ ಬಿಜಾಪುರ್. ಇದು ಚಂದನ್ ಟಿವಿದಾಗ ಊರಿನ ತೊಂಬೇಣ ಕಾಣಿಕೆ ಒಬ್ಬನೇ ತಂದೆ ಅಲ್ಲ. ನಾ ಈ ಊರಾಗ ಅಯ್ಯರಿ ಆತಾವಿಲ್ಲ ಗೊತ್ತಿಲ್ಲ. ಖಡಕ್ ನೋಟೆ ತಂದಿಲ್ಲ ಪಿ. ಏನು ಹೆಸರಣ್ಣ? ಸಿದ್ದರಾಮ್ ವಾಲಿಕಾರ್. ಆಹಾ, ಅವ್ರಿಗೆ ಜೋರಾದ ಚಪ್ಪಾಳೆ. ಸಿದ್ದರಾಮನ ಹೆಸರಿನಿಂದ ನಮಗೆ ಒಬ್ಬ ಕಲಾವಿದರಿಗೆ 100 ರೂಪಾಯಿ. ಮೊನ್ನೆ ಒಂದು ಊರಾಗ 10 ರೂಪಾಯಿ ದೇವರಾಣಿ ಯಾರು ಕೊಟ್ಟಿಲ್ಲ. ಒಬ್ಬ ಕುಡ್ದಾನ, ನಗಸು 500 ರೂಪಾಯಿ ಕೊಟ್ಟವ. 500 ರೂಪಾಯಿ ಕೊಟ್ಟ, ಕಿಶೆ ತುಂಬ್ತು. ಅವ್ನು ನಿಷೇಧಾಗಿ ನಾನು ಕಿಶೆ ತುಂಬ್ಯಾರ. ಮುಂಜಾನೆ ಕಾಯ್ಕೊಂಡೆ ಕುಂತ ತೆಗಿ ರೊಕ್ಕ ಅನ್ನವ. ಯಾಕೆಣ್ಣ? ನಾನು ನಿಷೇಧ ಕೊಟ್ಟಿನಿ, ಕಿಶೆ ಖಾಲಿ ಆಗ್ಯದ. ಈಗ ನಿಷೇಕ್ ನಿನ್ನ ಕಿಶೆ ಖಾಲಿ. ಹಾಗೆಲ್ಲ ನಮ್ಮ ಸಿದ್ದರಾಮ ವಾಲಿಕರ್ ಅವರಿಗೆ ಜೋರಾದ ಚಪ್ಪಾಳೆ ಕೊಟ್ಟಿದ್ದು 101. ಅದಕ್ಕೆ 1 ಇರಬೇಕಂತ ಚಂದ ಕಾಣಿಕೊಟ್ಟಾರ ಅಂತ ಹೇಳ್ತಾ, ಇವತ್ತು ನಿಜವಾಗಿ ಮುತ್ತಿಯವರು ಭಾಳ ದೊಡ್ಡ ಕೆಲಸ ಮಾಡ್ಯಾರಿ ನಮ್ಮೂರಾಗ. ಅಧ್ಯಕ್ಷರೇ, ನಮ್ಮ ಬಸವ ಕಲ್ಯಾಣದ ಒಬ್ಬರು ಆ ಮಠದ ಬುತ್ತಿ, ಒಬ್ಬರು ಸ್ವಾಮಿಗಳು ಕಾರ್ಯಕ್ರಮಕ್ಕೆ ಸ್ವಾಮಿಗಳು ಹೋಗಿ ಆ ನಮ್ಮ ಘನಲಿಂಗ ರುದ್ರಮುನಿ ಶಿವಾಚಾರ್ಯದ ತೇರು, ಆ ಜಾತ್ರೆ ಮಾಡತ್ತ ತೇರೇ ಇಲ್ಲ. ಆ ತೇರಿಗೆ ಎಷ್ಟೆಲ್ಲ ಹೆಣ್ಮಕ್ಳಿದ್ದೀರಿ ಅಂತ ಹೇಳಿ ಮುತ್ತರು, ಅಫಜಲ್ಪುರ್ ಮುತ್ತರು ಒಂದು 5 ನಿಮಿಷ ಆಶೀರ್ವಚನ ಮಾಡಿದ್ರಲ್ಲ. ಮುತ್ತರು ನಂದು 50,000 ರೂಪಾಯಿ, ನಂದು 1 ಲಕ್ಷ ಒಬ್ಬನೇ ಅಂದ. ಅವಾಗ 10 ನಿಮಿಷದಾಗ 5,05,000 ರೂಪಾಯಿ ಒಂದು ಒಟ್ಟುಗೂಡಿಸಿದ್ದು ನಮ್ಮ ಮಳೇಂದ್ರ ಶಿವಾಚಾರ್ಯ. ಜೋರಾದ ಚಪ್ಪಾಳೆ. ನೋಡ್ರಿ, ಮುತ್ತಿಯವ್ರು ಹಿಂಗೆ ಮಾಡ್ಯಾರ. ಅದಕ್ಕೆ ಎಲ್ಲ ರಂಗದಾಗ ನೀವು ಭಾಳ ಚಂದಿರಿ, ನಕ್ಕೋತೀರಿ, ಆನಂದ ಇರ್ರಿ. ಒಟ್ಟು ನಾನು ಹೇಳ್ತೀನಿ, ಎಲ್ಲಿ ಹೋದ್ರೆ ತಂದೇಣ ಓದೇಣ ನಾನೇ ನೀ ಬರ್ದವ, ನಾ ತಪ್ಪು ಬರ್ದ. ಶಿವರಾಯಗೌಡ ಬಿರಾದರ್ ಶಿಕ್ಷಕರು, ವಾಹ್, ನೇಚರ್ ಫ್ಯೂಚರ್ ಟೀಚರ್. ಶಿವಂತ ಶಿವರಾಯಗೌಡ ಕೊಟ್ಟಿದ್ದೀವಿ. ಟೀಚರ್ ಮಂದಿ ಕೊಡಲ್ಲ, ಆದ್ರೆ ಈ ಊರಾಗ ಕೊಟ್ಟಾರಂತ ಜೋರಾದ ಚಪ್ಪಾಳೆ ತರಬೇಕು. ಅಕ್ಷರ ಕಲಿಸಿದ ಮಾಸ್ತರ್ಗೆ ಎಂದೂ ಮರಿಬಾರ್ದು. ಅನ್ನ ಕೊಟ್ಟವ್ರಿಗೆ ರೈತರಿಗೆ ಮರಿಬಾರ್ದು. ನಮ್ಮ ಅಂಗರಕ್ಷಕ ಸೈನಿಕರಿಗೆ ಒಂದು ಜೋರಾದ ಚಪ್ಪಾಳೆ. ನಮ್ಮ ಶಿವರಾಯಗೌಡ ನವಲಿಂಗ್ ಪಾಟೀಲ್ ಅವರಿಗೆ 100 ರೂಪಾಯಿ. ಮತ್ತು ಬಿಂದೂರಾಯಗೌಡ, ಈ ಊರಾಗ ಉಸುಕ್ ಮಂದಿ ಗೌಡ್ರೆ ಅದರಲ್ರೀಪ. ಶ್ರೀಮಂತ ಗೌಡ, ಸಿದ್ದಪ್ಪ ಗೌಡ, ಭಗವಂತರಾವ್ ಗೌಡ, ಈ ಊರಾಗ ಉಸುಕ್ ಗೌಡ್ಕಿನೇ ಅವರಪ್ಪ ರೀ. ನಮ್ದು ಲಾಡ್ಕಿ ಆಗ್ಯದ ಇದು. ಅದಕ್ಕೆ ಬಿಂದುರಾಯಗೌಡ ಪಾಟೀಲ್ ಕಕ್ಕಳ ಮೇಲಿಯವರು 100 ರೂಪಾಯಿ. ಶಿವಗೌಡ ಶ್ರೀಮಂತ ಗೌಡ ಬಿರಾದರ್ 100 ರೂಪಾಯಿ. ಮಹೇಶ್ ದಿಡ್ಡಿಮನಿ ದಾನಿಗಳು, ಭೂಮಿ ದಾನಿಗಳು, ಅವ್ರು 100 ರೂಪಾಯಿ. ಜೋರಾದ ಚಪ್ಪಾಳೆ ತರಬೇಕು. ನಮ್ಮ ಪುಂಡುಗೌಡ ಸಿದ್ದಗೌಡಪ್ಪ ಬಿರಾದರ್ 100 ರೂಪಾಯಿ. ಶಿವಲಿಂಗಪ್ಪ ಗೌಡ ಭಗವಂತರಾಯ ಗೌಡ ಬಿರಾದರ್ 100 ರೂಪಾಯಿ. ರಮೇಶ್ ಗೌಡ ಗುರ್ರಣ್ಣ ಗೌಡ ಬಿರಾದರ್ 100 ರೂಪಾಯಿ. ದುಂಡಪ್ಪ ಸಾವು ಸಾಂಬ 100 ರೂಪಾಯಿ. ಸಿದ್ದನಗೌಡ ಬಿರಾದರ್ 100 ರೂಪಾಯಿ. ಶಿವರುದ್ರಪ್ಪ ಗೌಡ ಪಾಟೀಲ್ 100 ರೂಪಾಯಿ. ದ್ಯಾಮನ್ ಗೌಡ ಬಿರಾದರ್ 100 ರೂಪಾಯಿ. ಇಷ್ಟು ಮಂದಿ ಗೌಡ್ರು ಇದ್ದಿದ್ದು ಊರು ನೋಡಿದ್ದು, ಅದು ನಿಮ್ಮ ಚಿಕ್ಕಾವಳಿಗೆ ಜೋರಾದ ಚಪ್ಪಾಳೆ. ಪರಶುರಾಮ್ ಭೀಮಣ್ಣ ಜಮಾದಾರ್. ಅಷ್ಟು ನೀ ಜಮಾ ಇಟ್ಕೊಳ್ಳೋಣ, ಆಮೇಲೆ ನಾನು ಕೊಡು. ಅಕೌಂಟ್ ನಿನ್ನ ಕಡೆ ನೋಡಪ್ಪ. ನನಗೆ ಡಿಸ್ಕೌಂಟ್ ಮಾಡಬೇಡ. ಈಟ್ ನಗಸದ್ ಒಬ್ಬರನ್ನ ಹೆಣ್ಮಕ್ಳು ಕೊಟ್ರೆ ಒಂದು 50 ರೂಪಾಯಿ. ಚಂದ ಬಂದಿದ್ಯಪ್ಪ. ಈಗ ಹಬ್ಬ ಸಹಿತ ನಿಮಿಯೋ ಅವ್ಯವ
ಮೊನ್ನೆ ನಮ್ಮ ಊರಾಗ ಹಿಂಗೆ ಪುರಾಣ ನಡೆದಿತ್ತು, 8 ಮಂದಿ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಯಾರ, ಇನ್ನೂ ಬಂದಿಲ್ಲ. ಯಾಕ? ಅವ್ರು ಯಾವ ಥರ ಮಾಡ್ಕೊತ ಹೋಗ್ಯಾರ ಆ ಕಡೆ. ಅದ್ರಾಗ ನನ್ನ ಹೆಂಡ್ತಿಗೆ ಹೈದ್ರಾಬಾದ್ ಕರ್ಕೊಂಡು ಹೋಗಿದ್ರಿ ಅಣ್ಣವ್ರಿ. ನನ್ನ ಹೆಂಡ್ತಿಗೆ ಹೈದ್ರಾಬಾದ್ ಕರ್ಕೊಂಡು ಹೋಗಿ ನನ್ನ ಹೆಂಡ್ತಿ ಜೊತೆ 2 ಅಕ್ಕಂಗಿಯರು ಬಂದಾರಿ. ನನ್ನ ಹೆಂಡ್ತಿಗೆ ಕನ್ನಡ ಬಿಟ್ಟು ದೇವರಾಣಿ ತೆಲುಗು ತಿಳಿಯಲ್ಲ, ಆಕಿಗೆ ಹೊಳೆಯಲ್ಲ, ಆಕಿಗೆ ಬರಲ್ಲ. ನನಗೆ ತೆಲುಗು, ಕನ್ನಡ, ಮರಾಠಿ ತಡೆ ಬರ್ತಿತ್ತು. ನಾ ಫೋನ್ ಮಾಡಿದೆ ಹೈದ್ರಾಬಾದ್, ನನ್ನ ಪರಿಚಯದ ಫ್ರೆಂಡ್ಸ್ ಹುಡುಗಿಯರು ಬಂದರು. ಹಾಯ್ ಕಹಾಯ್ ಹಮ್ ಹೈದ್ರಾಬಾದ್ ಸಿಕಂದ್ರಾಬಾದ್ ಆಯ್ ಪ್ಲೀಸ್ ಅವನ. ಆ ಹುಡುಗಿಯರು ಬಂದಾರ, ಹೈದ್ರಾಬಾದ್ ಹುಡುಗಿಯರು, ನನ್ನ ಆರ್ಟಿಸ್ಟ್, ನನ್ನ ಫ್ರೆಂಡ್ಸ್ ಹಾಯ್ ಅಂತ ಬಂದರು. ಬಂದ ಕೂಡಲೇ ನನಗೆ ನಾವು ಸ್ವಲ್ಪ ಫೋನ್ನಾಗ ಬ್ಯುಸಿ ಇದ್ದೆ. ನನ್ನ ಹೆಂಡ್ತಿ ಎಲ್ಲ ಅಕ್ಕ ತಂಗಿಯರು ಕೂತಿರು. ಅವ್ರ ಪರಿಚಯ ಇವ್ರಿಗಿಲ್ಲ, ಇವ್ರ ಪರಿಚಯ ಅವ್ರಿಗಿಲ್ಲ. ಆ ಹುಡುಗಿಯರಿಗೆ ಕನ್ನಡ ಬರಲ್ಲ, ನನ್ನ ಹೆಂಡ್ತಿಗೆ ತೆಲುಗು ಬರಲ್ಲ. ಅವ್ರು ಎಷ್ಟು ಚಂದ ಮಾತಾಡತ್ತಾರ, ನಾ ಹಿಂಗೆ ಕುಂತಾರಂದ. ಆ ಹುಡುಗಿಯರು ಬಂದು ನನ್ನ ಹೆಂಡ್ತಿ ಕೇಳ್ತಾರೆ ತೆಲುಗುದಾಗ, ಹಾಯ್ ఎవరండి, ಹಲೋ ఎవరండి, ಹಲೋ ఎవరండి. ನಾನು ಹೆಂಡ್ತಿಗೆ ತಿಳಿದೇ ಇಲ್ಲ. ಆಕಿ ಏನು, ಏ ನಾ ಬೀದರ್ ರಂಡಿ, ನಮ್ಮಕ್ಕ ಕಲಬುರ್ಗಿ ರಂಡಿ, ನೀ ಯಾವಾಕಿ ಹುಚ್ಚರಂಡಿ ಅಂದಳು. ಬಿತ್ತು ನೋಡ್ರಿ ಜಗಳ ಅಲ್ಲಿ ನೋಡ್ರಿ, ಬಿದ್ದು ನಗಾಗತ್ತ ಪಾರ್ಗಳು. ಇಂಥ ಊರು ನೋಡ್ರಿ, ನಾವು ಟಿವಿಯಾಗ ಸುಮ್ಮನೆ ನಗಿಸ್ತೀವಿ. ಅಪ್ಪರೇ ಟಿವಿಯಾಗ ಅದು ದೂರದರ್ಶನ 8 ಮಂದಿ ಕ್ಯಾಮ್ರಾ ಇರ್ತಾವ ಸುಮ್ಮನೆ. ಇಟ್ಟು ಚಂದ ನಗದ ಚಿಕ್ಕಾವಳಿಗಿದಾಗ ಮಳೇಂದ್ರ ಮುತ್ಯಾನ ಮಠ ಭಾಳ ದೊಡ್ಡ ಪ್ರಮಾಣದಾಗಲಿ ಅಂತಾನೆ ಜೋರಾದ ಚಪ್ಪಾಳೆ ತಟ್ಟೋಣ. ನನಗೂ ಭಾಳ ಖುಷಿ ಆಯ್ತು. ಮುತ್ತೋರು ಅಂದರು ಚಿಕ್ಕಾವಳಿಗೆ ಬರಬೇಕು ನವಲಿಂಗವರೇ. ನಾ ಅಂದ ಇಲ್ಲ ಬುದ್ಧಿ, ನಾನು ಸ್ವಲ್ಪ ಬ್ಯುಸಿ ಇರ್ದೆ. ಎಷ್ಟು ಬ್ಯುಸಿ ಇದ್ರೆ ನೀವು ದೊಡ್ಡ ದೊಡ್ಡ ಶಾರದಾಗ ನಗ್ಸೋದ್ಕಿಂತ ನಮ್ಮ ಹಳ್ಳಿ ಮಂದಿ ಪ್ರೀತಿಗೆ ಬರ್ರಿ, ನಾನು ಆಶೀರ್ವಾದ ತಗೋರಿ ಅನ್ನೋ ಜೋರಾದ ಚಪ್ಪಾಳೆ ತರಬೇಕು. ಇಂಥ ತಾಯಿ ಹುರಿದ ಗುರುಗಳು ನೀವೆಲ್ಲ ಭಾಳ ಚಂದ ನಕ್ಕೋತ ಹಿಂಗೆ ಕುಂತೀರಿ. ನನ್ನ ಮಾತು ಪ್ರಾಸ ಹೆಚ್ಚು ನಿಮಗೆ ತ್ರಾಸ, ಮಾಡಿದ ಪ್ರವಾಸ ಸೇರಬೇಕು ನನ್ನ ನಿವಾಸ. ಮುತ್ತೂರಲ್ಲಿ ಒಳ್ಳೆ ಸಾಹಸ, ಸಂಗೀತದ ಸುವಾಸ, ನಕ್ಕರೆ ಮಂದಾಸ, ಇರಬೇಕು ಉಲ್ಲಾಸ, ಕಾಯಕವೇ. ಎಷ್ಟು ಜಾಗೃತ ಅದ ನೋಡ್ರಿ ಊರಾಗಿನ ಹುಡುಗರು. ಯಪ್ಪ ನಿಮ್ಮ ಪುರಾಣ ಹೇಳೋದು ಸಾರ್ಥಕ ಐತೆ. ಮುತ್ಯ ನಮ್ಮ ಜೇರಟ್ಗೆ ಅಪ್ಪವರು ಎಲ್ಲೆಲ್ಲಿ ಆ ನಗನೂರಾಗ ಇವರು ನಾವು ನಕ್ಕೋತೆ ಕಳೆದಿದ್ದು ನಗನೂರು ಜೋರಾದ ಚಪ್ಪಾಳೆ. ಮತ್ತೊಂದು ಸಲ ಗುಂದಿಗೆ ಕರ್ಕೊಂಡು ಹೋಗಿದ್ದು ಮತ್ತೆ ಯವ್ವ ಅಲ್ಲಿ ತಲವಾರೆಗಳು ಬಂದಿವು. ನಾ ಯಪ್ಪ ಬರ್ತೀನಿ, ನಾ 2ನೇ ದಿವಸದಾಗ ರೈಟ್. ಆದ್ರೆ ಗುಂದಿಗಿದಾಗ ನೆನಪು ಮಾಡಬೇಕು. 2 ದಿವಸ ಕಳೆದಿದ್ದ ದಿನಗಳು ನೆನಪಿದೆ. ಇವತ್ತು ಮಹಾಂತ ಗುರುಗಳು ನಮ್ಮ ಭಾಳ ವರ್ಷದಿಂದ, ನಮ್ಮ ಚಂದ್ರಶೇಖರ್ ಆಲ್ಮೇಲೆ ಮುತ್ತಿಯವರು ಎಲ್ಲರೂ ನಾವು ಇವತ್ತು ನನ್ನ ಭಾಳ ಖುಷಿ ಆಯ್ತು ಅಂತ ಹೇಳ್ತಾ, ಇವತ್ತು ನೀವೆಲ್ಲ ಭಾಳ ಚಂದ ನಕ್ಕಿರ್ಯವ. ಹಬ್ಬ ನಿಮ್ಮವ. ಹಾಂ, ನಿಮ್ಮ ಹೆಣ್ಮಕ್ಳು ಎಷ್ಟು ಶನಿ ಒಂದು ಸೀರೆ ಉಟ್ಕೊಂಡು ಎಷ್ಟು ಚಂದಕ್ಕೆ ಭಾರಿ ಕಾಣ್ತಿರವ. ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ನಮ್ಮದು ಪ್ಯಾಂಟ್ ಒಬ್ಬರಿಗೇನ ಉಟ್ತಿ ಅವ್ವ ಆಕಿಂದ. ಮತ್ತು ದೇವರು ಶೃಂಗಾರ ಬಂಗಾರ ನಿಮಗೆ ಕೊಟ್ಟಾನ್ರಿ. ಈಗ ನೀವೆಲ್ಲ ಬಂಗಾರ ಇಲ್ಲಿ 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 ಚಂದ ಇಟ್ಕೋತೀರಿ. ನಿಮ್ಮಂಗೆ ನಾ ಬಂಗಾರ ಹಾಕೊಂಡು ಅನ್ಬೇಕದ. ಬಂಗಾರ ಹಾಕೊಳಕ್ಕೆ ನೀವೇ ಮಂದು, ಅಡುಗೆ ಮಾಡಕ್ಕೆ ನೀವೇ ಮಂದು, ಕದ್ದು ರೊಕ್ಕ ಇಡಕ್ಕೆ ನೀವೇ ಮುಂದು, ಮತ್ತು ನಗಾಕ ನೀವೇ ಮುಂದು, ಮತ್ತು ಸತ್ತಾಗ ಅಳಾಕ ನೀವೇ ಮುಂದೆ. ಮುಂಜಾನೆ ಹೆಂಗೆ ಅಳ್ತೀರಿ ಗೊತ್ತದ? ಸಂಗೀತ ರಾಗದಾಗ ಅಳ್ತೀರಿ. ಮತ್ತು ನನ್ನ ಹೆಣ ಎತ್ತಿಗ್ರಿ ನೀವು ಸುಮ್ಮನೆ ನಗಸಾಕ. ಮುಂಜಾನೆ ಹೆಂಗೆ ಅಳ್ತೀರಿ ಗೊತ್ತದ? ಹೆಣ್ಮಕ್ಳು ನಾ ಸಾವು ಎಲ್ಲವ್ರ ಮನೆಯಾಗದ. ಮುಂಜಾನೆ ಹಿಂಗೆ ಧ್ವನಿ ಬರ್ತದ. ಆಮೇಲೆ ಹೊತ್ತಾದಾಗ ಆ ಹೆಣಕ್ಕೆ ಶೃಂಗಾರ ಮಾಡಿ ಗೂಟಕ್ಕೆ ಬಡ್ದಾಗ ಊರು ಮಂದಿ ಸಿಳ್ತಾರ, ಬೀಗರು ಬರ್ತಾರ. ಅವಾಗ ರಾಗದ ಟ್ಯೂನಿಂಗ್ ಚೇಂಜ್. ನೋಡೇ ಯಾಕ ಆಕೆ ನೋಡಾಕೆ ಬಂದಿರ್ತಾಳೆ. ಆಕಿ ಬಂದಾಗ ಸುಮ್ಮನೆ ಕೊಡ್ತದ. ಆಕಿ ಹಾರಾಡ್ಕೋತ ಇಂಥದ್ದು ಬರಬಾರ್ದಿತ್ತೇ ಯಾಕ, ಇದು ಏನು ಕಣ್ಣಾಗ ನೋಡೋದವಂತೆ ಯಾಕ. ಮತ್ತಿಕ್ಕಿ ಪ್ರಶ್ನೆ ಚಾಲು ಮಾಡ್ತಾ, ಕಲಬುರ್ಗಿಗೆ ಒಯ್ದಿದ್ದೆ ಯಾಕ,
ಅಲ್ಲಿ ಹಿಡ್ದಿಲ್ಲೇ ಯಾಕ ಬೆಂಗಳೂರಿಗೆ ಒಯ್ದಿದ್ದೆ ಯಾಕ 8 ದಿವ್ಸ ಇಟ್ಕೊಂಡ್ರೆ ಯಾಕ ಓಟು ಗಂಟು ಖಾಲಿ ಮಾಡ್ಯಾರೆ ಯಾಕ ಹೊಂಟೋದೆ ಯಾಕ ಓಟು ಇಲ್ಲೇ ಹೇಳ್ತಾರೆ. ಯವ್ವ ಅವಸರದಾಗ ಭಾಷಣ ಮಾಡಬಾರ್ದು, ಅವಸರದಾಗ ಊರಿಗೆ ಹೋಗ್ಬಾರ್ದು. ಮೊನ್ನೆ ಬಸೂರ್ದಾಗ ಒಂದು ಲಗ್ನ ಐತ್ರಿ ಸೊಲ್ಲಾಪುರದಾಗ. ಸಂಜೆ ಮುಂದೆ ಲಗ್ನ ಭಾಳ ಡೇಂಜರ್ ಆತಾವ್ರಿ. ಮಧ್ಯಾಹ್ನ ಮಾಡ್ಕೊಳ್ತಾವ, ಸಂಜೆ ಮುಂದೆ ನೈಟು ಅವ್ರು ಟೈಟ್ ಆಗಿರ್ತಾವ. ಇನ್ನೇನು ಮದುಮಗ ಹಿಂಗೆ ತಾಳಿ ಕಟ್ಟಬೇಕಾದ್ರೆ ರೆಡಿ ಆಗಿದ್ದ, ಲೈಟ್ ತುಂಬಿ ತುಳುಕಿತ್ತು. ಸಂಜೆ ಮುಂದೆ 7ಕ್ಕೆ ತಾಳಿ ಕಟ್ಟಬೇಕಾಗಿತ್ತು. ಹಿಂಗೆ ತಾಳಿ ಕಟ್ಟಬೇಕಾ ಲೈಟ್ ಪಕ್ಕನೆ ಹೋಯ್ತು, ಕರೆಂಟ್ ಹೋಯ್ತು. ಸ್ವಾಮಿ ಅವಸರ ಮಾಡ್ತದ, ತಾಳಿ ಕಟ್ಟು ಮುಹೂರ್ತ ಮುಗಿತದೆ. ಇವ ಕತ್ತಲ್ದಾಗ ಮದುಮಗ ತಾಳಿ ಕಟ್ಟೇ ಬಿಟ್ಟ. ಅವಾಗ ಅಕ್ಷತ ಹಾಕೇ ಬಿಟ್ರು. ಅವಾಗ ಕರೆಂಟ್ ಬಂದು ಅವಸರದಾಗ ಕತ್ತಲ್ದಾಗ ಮದುಮಗ ಯಾರಿಗೆ ತಾಳಿ ಕಟ್ಟಿದ? ಅವ್ರ ಅತ್ತಿಕೊಳ್ಳಿ ಕಟ್ಟಿದ. ಮಾವನ ಹಾರ್ಟ್ ಅಟ್ಯಾಕ್ ಆಗಿತ್ತ. ಹಂಗ ಈಗ ಟೈಮ್ ಭಾಳ ಆಗ್ಯದ, ಇನ್ನು ಪ್ರಸಾದ ಮಾಡಬೇಕು. ಇಂಥ ಗುರುಗಳ ಒಂದು ಮಧ್ಯದಲ್ಲಿ ಅವರ ಆಶೀರ್ವಾದದಿಂದ ನಾ ಬಂದಿನಂದ್ರೆ ನಂದು ಪುಣ್ಯ ಅಂತ ಹೇಳ್ತಾ, ಕಾಣಿಕೆ ಕೊಟ್ಟಂಥ ನಮ್ಮ ಸಿದ್ದನಗೌಡ, ಖರೇರಿ ಓಸು ಗೌಡ್ರಿ ಅದಲ್ರಿ, ಒಂದು ಇತಿಹಾಸ ಐತಿ. ಸಿದ್ದನಗೌಡ, ಮಹಾದೇವಪ್ಪ ಗೌಡ, ಸುಂಗ್ಟಾಣ್, ಇವು ಓಸು 100 ಇವು ಮಾತಾಡೇ ಕೊಟ್ಟಾರೆ ಎಲ್ಲರೂ 100 ರೂಪಾಯಿ. ಒಬ್ಬರನ್ನ 500 ರೂಪಾಯಿ 500 ರೂಪಾಯಿ ಯಾಕೆ ಕೊಟ್ಟಿಲ್ಲ? ಇವರಿಂದ ವೇದಿಕೆ ಮೇಲೆ ಪಂಚ್ ಪೀಠ ಕೂತಲ್ಲ ಇವರಲ್ಲ. ಎಲ್ಲರೂ ಭಾಳ ಪ್ರೀತಿಯಿಂದ ಸಿದ್ದನಗೌಡ, ಮಹಾದೇವಪ್ಪ ಗೌಡ, ಸುಮ್ಟಾಣವರು 100 ರೂಪಾಯಿ, ಕುಮ್ಮನಗೌಡರು, ಮಲ್ಲೇಶಪ್ಪ ಗೌಡ ಬಿರಾದರ್ 100 ರೂಪಾಯಿ, ಸಿದ್ದನಗೌಡ ಮಹಾದೇವಪ್ಪ ಗೌಡ ಬಿರಾದರ್ 100 ರೂಪಾಯಿ, ಪರಶುರಾಮ್ ಸಿದ್ದರಾಮ ವಾಲಿಕರ್ 100 ರೂಪಾಯಿ, ಗುಂಡುಗೌಡ ಪ್ರೇಮ್ ಗೌಡ, ಪೂರ್ತಿ ಬರೀ ರೇಣ ನನಗೆ ಗೊತ್ತಾಗಲ್ಲ, ಬಿರಾದರ್ ಅವರು 100 ರೂಪಾಯಿ ಕಾಣಿ ಕೊಟ್ಟಿದ್ದಾರೆ. ಶರಣಪ್ಪ ಲಕ್ಷ್ಮಣ ಬೋರ್ಟಿಗೆಯವರು ನನಗೆ 100 ರೂಪಾಯಿ ಕೊಟ್ಟರೆ. ಒಬ್ಬರನ್ನು ದೊಡ್ಡ ಮನ್ಸು ಮಾಡಿ ಒಬ್ಬರು ಯಾರನ್ನ ಕೊಡ್ರಿ ಅವ್ವ? ಏನು ಯವ್ವ, ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ, ಫೋನ್ಪೇ ಮಾಡ್ರಕ್ಕ. ಏನು ಬರಲೇನ ಕಡೆ? ಯವ್ವ ಏನಿಲ್ಲ, ಕಾಣಿಕೆ ಕೊಟ್ಟದ ಈ ದಾನಿಗಳಿಗೆ ಒಂದು ಜೋರಾದ ಚಪ್ಪಾಳೆ ತರಬೇಕು. ನಾನು ಕಲ್ತಿದ್ದು ಗದಗಿನ ಪುಟ್ಟರಾಜ್ ಗುರುಗಳಿಗೆ ಜೋರಾದ ಚಪ್ಪಾಳೆ ತರಬೇಕು. ನನ್ನ ವಿದ್ಯಾ ಗುರುಗಳು 10 ವರ್ಷ MA ಮ್ಯೂಸಿಕ್ ಪದವಿ ಮಾಡಿಕೊಂಡು ಆಕಾಶವಾಣಿ ದೂರದರ್ಶನ ಕಲಾವಿದರಾಗಿ ನಮ್ಮ ಜೇರಟ್ಗಿ ಅಪ್ಪವ್ರ ಜೊತೆಗೆ ಸುಮಾರು 10 ವರ್ಷ ಕಾಲ ಅವ್ರ ಜೊತೆಗೆ ತಬಲಾಜಿಯಾಗಿ ನಾನು ಸೇವೆ ಮಾಡಿದ್ದು. ಇವತ್ತು ಮುತ್ತಿಯವ್ರ ದರ್ಶನ ಆಗಿದ್ದು ನನ್ನ ಭಾಗ್ಯ. ಅದು ಅಫ್ಜಲ್ಪುರ ಗುರುಗಳ ಒಂದು ಆಶೀರ್ವಾದ. ಆಲ್ಮೇಲೆ ಗುರುಗಳು ಭಾಳ ನನಗೆ ಈ ಭಾಗದ ಕುಂಸಿ ತಾಯಿಯವರು ಫಸ್ಟ್ ಕರೆಸಿದ್ದಾರೆ. ಇಲ್ಲ ಅಣ್ಣವ್ರು ತೊಗೊಂಡ್ಟಾರ, ಕಾಣಿಕೆ ತೊಗೊಂಡು ಏನು ಕ್ಯಾಪು ಏನು ಮ್ಯಾಪ್ ಅಣ್ಣ ನಿಂದು? ಮಹೇಶ್ ದಿಡ್ಡಿ ಮನೆ. ಇನ್ನೊಂದು 4 ಮಂದಿ ಎಲ್ಲ ಮನೆಗಳು ಬರ್ತಾವಣ. ಮಹೇಶ್ ದಿಡ್ಡಿ ಮನೆಯವ್ರು ಕೂಡ 50 ಕೊಟ್ಟಿಲ್ಲ, ಅಂತೂ ದಿಡ್ಡಿ ಮನೆ ಕೊಟ್ಟಾರ. ಅವ್ರಿಗೆ ಜೋರಾದ ಚಪ್ಪಾಳೆ ತಲುಪೆ ಮಹೇಶ್ ಅಣ್ಣವ್ರಿಗೆ ಕೂಡ. ಅದಕ್ಕೆ ಸಂಗೀತದ ಕಲಾ ಇದು ಪುಣ್ಯದ ನೆಲ, ಪುಟ್ಟರಾಜ್ ಗುರುವಿನ ಆಶೀರ್ವಾದ ಬಲ, ನನಗಿಲ್ಲ 1 ಎಕರೆ ಹೊಲ, ದಿನ ಸಿಗ್ತದ ಪ್ರಸಾದದ ಫಲ, ಸಂಗೀತಕ್ಕಿಲ್ಲ ಕುಲ, ಒಬ್ಬ ಕಲಾವಿದನ ಛಲ ಬೇಕು. ಜೋರಾದ ಚಪ್ಪಾಳೆ. ಸಿದ್ದಪ್ಪ ಜಂಬೇರಾಳ್ ನೋಡ್ರಿ, ಸಣ್ಣ ಬಾ ಮಗ, ನೀ ಬಾ ವೇದಿಕೆ ಬಾ, ಈ ಕಡೆ ಬಾ, ನೀ ಚಂದ ಕಾಣ್ತಿ ಮಸ್ತ್ ಇಂಥ ಹುಡುಗರ ಜೊತೆ. ನಿನ್ನ ಹೆಸರೇನು ಮಗ? ಮಲ್ಲು. ನನಗೆ ನೋಡಿದಿಲ್ಲ, ಮಡ್ದಾಗ ಬರ್ತೀನಿ ಮುತ್ತೆ ಸಾಕು. ಮಲ್ಲು ಇಲ್ಲೇ ನಿಲ್ಲು, ನಿನ್ನ ಕಡೆ ಬಿಲ್ಲು, ಮುತ್ತೆಯವ್ರ ಬದಲೇ ಸೇಲ್ಲು. ಮಲ್ಲು ನೀ 4ನೇ ಇದ್ದಿ ಮಗ? ಎಷ್ಟನೇ ಇದ್ದಿ? ಕರೆಕ್ಟ್ ಹೇಳ್ಬೇಕು, ಎಷ್ಟನೇ ಇದ್ದಿ? 4ನೇ. ನೋಡಿ ಇವ್ನ ಬಲ ಇಲ್ಲಿ ಕೈ ಹಿಡ್ದಾಗ ಗೊತ್ತಾಗ್ಯದ್ರಿ ನನಗೆ. ಇಲ್ಲಿ ಜೋರಾದ ಚಪ್ಪಾಳೆ. ಮುಂದೆ ನೀ ಏನಾಗಬೇಕಂತಿ? ಏನಾಗ್ತಿ? ಆ ಪಕ್ಕ ನಾನು ಪೇಷಂಟ್ ಮಾಡ್ಯಾನ, ನನ್ನ ಬಾಡಿ ನೋಡಿ ನೀ ಡಾಕ್ಟರ್ ಆಗ್ಲತ್ತೇನು? ನೀನು ಅವನ ಮಗ ಏನು ಅಪ್ಪನ ಮಗ? ಅವನ ಮಗ ಅವನ ಮಗ. ನಿಮ್ಮ ಅಪ್ಪ ಬಂದು ನನಗೆ ಹೊಡೆದನು ಯಪ್ಪ. ನೋಡಿ ಜೋರಾದ ಚಪ್ಪಾಳೆ. ಒಳ್ಳೆ ಚಂದ ವಿದ್ಯಾವಂತಾಗು. ಧನ್ಯವಾದ ಮಗ. ನೋಡಿ ಕೈ ಕಟ್ಕೊಂಡು ಒಬ್ಬ ಹುಡುಗ ಬಂದು ನಮ್ಮ ಹತ್ರ ನಿಂತಲ್ಲ, ಅವ್ರಿಗೆ ಜೋರಾದ ಚಪ್ಪಾಳೆ ತರ್ಬೇಕು. ಮಕ್ಕಳು ಹಿಂಗೆ ಕಲಿಸ್ರಿ. ನೀವೇನು ಮಾಡ್ತೀರಿ? ಕುರ್ಕುರೆ ತಿನ್ನಿಸಿದ್ರಿ, ಕಿರಿಕಿರಿ ಹೆಚ್ಚಾತಾವ ನೋಡ್ರಿ.
ಕುರ್ಕುರೆ ಫುಡ್ ಅಲ್ಲ, ಕಿರಿಕಿರಿ ಇದು. ಯಾಕಂದ್ರೆ ಬರೀ ಅನಾಸಿನ್ ಕ್ರೋಸಿನ್ ಮೆಟಾಸಿನ್, ಬರೀ ಪೈಖಾನಿ ಜಮಖಾನಿ ದವಾಖಾನಿ. ಬಿಸಿ ರೊಟ್ಟಿ ಕೊಟ್ಟ ನಮ್ಮ ತಾಯಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕು. ನಮ್ಮ ನಿಂಗಯ್ಯ ಗುರುಗಳು ಈಗ ಬಂತು ನೋಡ್ರಿ. ಯಪ್ಪ ಗುರುತಾಗಿನ ಅದೇ ಅಂದೆ, ಗುರುತಾಗಿ ಎಲ್ಲಿ ಕುಂತ ನಾನು ಅದೇ ನೋಡೋ ಗುರು ಸಿಗಲ್ಲ ಹೊಂಟ್ರ. ಇವತ್ತು ನಿಂಗಯ್ಯ ಗುರುಶಾಂತಯ್ಯ ಹಿರೇಮಠ ಅವರು ನನಗೆ 100 ರೂಪಾಯಿ ಗುರುಗಳು ಕೊಟ್ಟಾರ. ಅವ್ರಿಗೆ ಜೋರಾದ ಚಪ್ಪಾಳೆ ತರಬೇಕು. ಮಾಂತಪ್ಪ ಸಿದ್ದರಾಮಪ್ಪ ಗಾಣೂರ್ ಮತ್ತು ಪ್ರಕಾಶ್ ಗೌಡ ಬಿರಾದರ್ KPTCL ಶಾಬಾದ್, ಒಬ್ಬ ಗೌಡಪ್ಪ ಗೌಡ, ಹನುಮಂತರಾಯ ಗೌಡ ಬಿರಾದರ್, ಇವರೆಲ್ಲ ನನಗೆ 100 ರೂಪಾಯಿ ಕಾಣಿ ಕೊಟ್ಟಿದ್ದಾರೆ. ತಂದೆಣ್ಣ ಅದಕ್ಕೆ ಕ್ಯಾಪ್ ಮ್ಯಾಪ್ ಅಂದ. ಅದಕ್ಕೆ ನೀನು ದಸರಪ್ಪ ಸಿಂಗೇರಿ ಸಿಂಗೆ ಅದಕ್ಕೆ ನನಗೆ ಗುಂಗ್ ಹಿಡ್ದ. ಮಹೇಶ್ ಸೌಕಾರ್ ದಿಡಿಮನಿ ಸೌಕಾರ್. ಹೊಡ್ರಿ ಒಂದು ಜೋರಾದ ಚಪ್ಪಾಳೆ. ಆಯ್ತು 3ನೇ ಸಲ ಕೊಟ್ಟಾರ. ನಾವು 3 ಬಟ್ಟಿ ಪಾರ ಬಟ್ಟಿ ತೂರ ಬಟ್ಟಿ ಆಗಬಾರ್ದು. ಎಲ್ಲಾದರೂ ಅಪ್ಪರೇ ಮಾಂತಪ್ಪರೇ ನಮ್ಮ ಕಡೆ ದೇವರಾಣಿ ಮಾಡ್ತೀನಿ, ಬಸವ ಕಲ್ಯಾಣ ಬೀದರ್ ಕಡೆ 10 ರೂಪಾಯಿ ಯಾರಿಗೆ ಕೊಡಲ್ಲ. ಗುರುಗಳ ಪಾದ ಅಪ್ಪರೇ ನಾ ಕಲ್ಯಾಣದಾಗ ಒಬ್ಬರು 10 ರೂಪಾಯಿ ಕೊಟ್ಟಾರ. ಯಪ್ಪ ನಮ್ಮ ಆಗಾಗ ಕರ್ಸ್ರಪ್ಪ, ನನಗೆ ಪುಣ್ಯ, ನಮ್ಮಂಥ ಪುಣ್ಯ ತುಂಬ್ತದ. ಈ ಭಾಗದಾಗ ಅಫ್ಜಲ್ಪುರ ಸೆನಗಿದಾಗ ಈ ಭಾಗದಾಗ ಕಲಾವಿದರಿಗೆ ತವ್ರ ಮನೆ ಅಂದ್ರೆ ನಮ್ಮ ಅಫ್ಜಲ್ಪುರ ಮುತ್ತೇರು. ಜೋರಾದ ಚಪ್ಪಾಳೆ. ಇವತ್ತು ನಿಜವಾಗಿ ಇಂಥ ಗುರುವಿನ ಆಶೀರ್ವಾದ ನಮಗೂ ನಿಮಗಾಗಲಿ, ನಿಮ್ಮೆಲ್ಲರೂ ಬದುಕಿಗೆ ಒಳ್ಳೇದಾಗಲಿ. ಇಂಥ ಒಬ್ಬ ಕಲಾವಿದನಿಗೆ ವೇದಿಕೆಗೆ ಇಷ್ಟೆಲ್ಲ ದೊಡ್ಡ ಮಂದಿ ಎಲ್ಲ ಪಾಪ ದೊಡ್ಡವರು ಅವ್ರ ಸ್ಪೀಚು ಟೀಚ್ ನಾವು ಕೇಳಬೇಕಾಗಿ ಆಯಿ ಚಂದ ಕೊಂತೀರಿಯವ. ನಿನ್ನ ಹೆಸರೇನವ? ಅವನ ಹೆಸರು? ಇಂಥ ತಾಯಿ ಯವ, ನನ್ನ ತಾಯಿ ಕಳ್ಕೊಂಡಿನವ, ನೀವೇ ನನ್ನ ತಾಯಿ, ಇವರೇ ನನ್ನ ತಂದೆ. ಖರೆ ನನ್ನ ಸಣ್ಣವಿದಾಗ ತಂದೆ ತಾಯಿ ತೀರ್ಕೊಂಡಾರ. ನನ್ನ ಕತೆ ಪೂರ್ತಿ ಮುತ್ತರಿಗೆಲ್ಲ ಗೊತ್ತದ. ನಾ ಹಿಂಗೆ ಬೆಳೆದೀನಿ. ಅದು ಪುಟ್ಟರಾಜ್ ಗುರುಗಳ ಆಶೀರ್ವಾದ. ಜೋರಾದ ಚಪ್ಪಾಳೆ ತರಬೇಕು. ನನ್ನ ರಾಜ ಗುರುಪುಟ್ಟ ರಾಜ, ಅದು ಸಂಗೀತದ ತೇಜ. ಶಿವಪುತ್ರ ನೀ ಲುಂಗಿ ಕಟ್ಟು ಹಂಗೆ ಮತ್ತಂದ್ರೆ ಶಿವಪುತ್ರ ನಾಯ್ಕೊಡಿ ಶಿವಪುತ್ರ ದುಂಡಪ್ಪ ತಳವಾರ. ಶಿವಪುತ್ರಪ್ಪ ದುಂಡಪ್ಪ ತಳವಾರ ಚಂದ್ರ. ಎಲ್ಲ ವಾರ ಚಂದ ಇರ್ತದೆ. ಜೋರಾದ ಚಪ್ಪಾಳೆ ತರಬೇಕು. ಅವ್ರವ್ರ ಕಾಯಕ ಸೋಮವಾರ ಮಂಗಳವಾರ ಬುಧವಾರ ಅವರ ಕಾಯಕ ತಳವಾರ ಅಂತ ಪ್ರೀತಿಯಿಂದ ನಮಗೆ 100 ರೂಪಾಯಿ ಕಾಡಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಇನ್ನೊಂದು ಅರ್ಧ ತಾಸು ಹೇಳ್ತೀನಿ. ಹಾಕೋರೆ ಈ ಆಯಿ ಹಿಂಗೆ ನೋಡತ್ತಾಳ. ಮನ್ಯಾಗ ಇಂಥ ಆಯಿ ಇರಬೇಕು, ಇಂಥ ತಾಯಿ ಇರಬೇಕು. ಜೋರಾದ ಚಪ್ಪಾಳೆ ತರಬೇಕು. ದೊಡ್ಡ ಪಟ್ಟಣದಾಗ ಏನೋ ವೈಫ್ ಬಂದಾಗ ಲೈಫ್ ಚೇಂಜ್ ಅಲ್ಲ. ಮನ್ಯಾಗ ತಾಯಿನಿಲ್ಲ ಆಯಿನಿಲ್ಲ ಅಂತೂ ಇಲ್ಲೊಬ್ಬರು ತಾಯರು ಕೊಟ್ಟಾರ. ಆದ್ರೆ ಅವ್ರ ಹೆಸರು ಹೇಳೋದು ಅವ್ರ ಮನ್ಯಾಗ ಅವರು ಜಿಲಾನಿ ಜುಬೇದಾರ್ ಜಿಲಾನಿ ಮುಸ್ಲಿಂ ಜುಬೇದಾ ಜಿಲಾನಿ ಯಲಗೋಡ್. ವಾಹ್. ಇಲ್ಲಿ ಮುತ್ತೇರ್ ಬಲ್ಲಿ ನೋಡ್ರಿ ಮುಸಲ್ಮಾನ ಬಂಧುಗಳು ಎಲ್ಲ ಜನರಿಗೆ ಪ್ರೀತಿಯಿಂದ ಕಾಣು ನಮ್ಮ ಅಫ್ಜಲ್ ಮುತ್ತೇರಿಗೆ ಜೋರಾದ ಚಪ್ಪಾಳೆ ತರಬೇಕು. ಧನ್ಯವಾ. ನಮ್ಮ ನಿರ್ಮಲಾ ತಾಯಿ ನೋಡ್ರಿ, ನಮ್ಮ ನಿರ್ಮಲಾ ತಾಯಿ ವೆಂಕಟೇಶ್ವರ ಮಠದ ಗುರುಗಳು ಕುಮ್ಮಸ್ಗಿ ಅವರು 500 ರೂಪಾಯಿ ಕಾಣಿ ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ. ಚಂದ್ರಕಾಂತ್ ಹೊಸ್ಮನಿ ಅವರು 500 ರೂಪಾಯಿ ಕಾಣಿಕೆ. ಅದಕ್ಕೆ 2 ಕಿಸೆ ಇಟ್ಕೊಂಡು ನೋಡತ್ತಾಳ. ಅವು ಏನಿಲ್ಲವ್ವ, ರೊಕ್ಕ ಮುಖ್ಯ ಅಲ್ಲ, ಗುರುಗಳ ಆಶೀರ್ವಾದ ಪಕ್ಕ ನನಗೆ ಅಂತ ನಾ ಹೆಚ್ಚು ಮಾತಾಡಿ ನಿಮ್ಮ ಮುಂದೆ ಹುಚ್ಚ ಇರಬಾರ್ದು. ಚಂದ ನಕ್ಕೋತೀರಿ. ನೀವು ಹಠ ಮಾಡಬೇಡ್ರಿ ಅಣ್ಣ. ನೀವು ಗಂಡು ಮಕ್ಕಳು ಚಟ ಮಾಡಬೇಡ್ರಿ. ನೀವು ನೀಟಾಗಿರಬೇಕು, ನೀವು ಸ್ವೀಟ್ ಆಗಿರಬೇಕು. ಜೋರಾದ ಚಪ್ಪಾಳೆ. ಎಲ್ಲ ತಾಯಂದಿರಿಗೆ ಕೋಟಿ ನಮಸ್ಕಾರ. ನಮ್ಮ ಹಿರಿಯರು ಇಷ್ಟೆಲ್ಲ ಇದ್ದಿರಣ್ಣ, ನಿಮ್ಮ ಋಣ ಎಂದೂ ತೀರ್ಸೋಕ್ಕಾಗಲ್ಲ. ಇಂಥ ಅಫ್ಜಲ್ಪುರ ಮುತ್ತೇವ್ರು ಈ ಹೊತ್ತಿನಾಗ 11 ಗಂಟೆಗೆ ನಮ್ಮ ಊರ ಕಡೆ, ನಮ್ಮ ಕಲ್ಯಾಣ ಕಡೆ ಬಂದ್ರೆ ಮುಗೀತು. ಅಲ್ಲಿನ ಭಾಷೆ ತಿಳಲ್ಲ, ಅಲ್ಲಿನ ಜನದ ಮಾತೆ. ಈ ಜೇಡಿಗೆ ಮುತ್ತೆ ಕಮಲ್ನಗರ್ ಕರ್ಕೊಂಡು ಉದಗಿರಿ ಕಡೆ ಹಾಕೋಗ ನಮ್ಮ ಭಾಷೆ ಹಾಕೋಗ ಎತ್ತಿನ ಮನ ಮುತ್ಯ ಯಾನ್ ಹೇಳ್ತನಗ ನಮ್ಮ ಭಾಷೆ. ಈ ಮುತ್ಯಾನ ಏನು ಹೇಳ್ತಾರೋ ನಾವಿಂಗ್ ಅವನಡ್ಡಿ ನಗಸ್ತಾನ್ರಿ ಸೊಳೆ ಮಗ. ಬಯ್ಯದಾಗಲ್ಲ ಯಪ್ಪ. ಚಿಕ್ಕ ಹಾವಳಿಗೆ ಜನ, ಚಿಕ್ಕ ಹಾವಳಿಗೆ ಅದು ಚೊಕ್ಕ ಹಾವಳಿಗೆ. ಜೋರಾದ ಚಪ್ಪಾಳೆ. ಇಷ್ಟು ಚಿಕ್ಕ ಇದ್ರ ಚೊಕ್ಕದಿಂದ ನಕ್ಕೇರಿ. ನಿಮಗೆಲ್ಲ ಒಳ್ಳೇದಾಗಲಿ.
ನಗನಕ್ಕೋತೀರ್ರಿ, ನಿಮ್ಮ ಬದುಕು ಬಂಗಾರ ಆಗಲಿ. ನಾ ಭಾಳ ಖುಷಿ ಪಟ್ಟೀನಿ, ಆನಂದ ಪಟ್ಟೀನಿ. ಇಷ್ಟು ದೈವ ಒಬ್ಬರು ಎದ್ದೋಗಿಲ್ಲ. ಭಾಳ ಪ್ರೀತಿಯಿಂದ ನನ್ನ ಕಾರ್ಯಕ್ರಮ ನೋಡಿದ್ರಿ. ಇಷ್ಟೆಲ್ಲ ದೊಡ್ಡವರು ವೇದಿಕೆಗಿದ್ದಾರೆ. ಯಪ್ಪ ನಿಮಗೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ. ನನ್ನ ಮಾತು ಏನಾದರೂ ತಪ್ಪಿದ್ರೆ ನನ್ನ ಹೊಡ್ಯಾಗ ಹಾಕ್ರಿ, ಅಲ್ಲೇ ಹೊಳ್ಯಾಗ ದಾಟಿ. ಇನ್ನು ಭಾಳ ಅದಾವ. ರಾಜ್ಕುಮಾರ್ ಧ್ವನಿ, ಸಿದ್ದರಾಮಯ್ಯನ ಧ್ವನಿ ಅವೆಲ್ಲ ಮಾಡಬೇಕಾಗಿ ಬಂದು ಕಾಂಗ್ರೆಸ್ದವ್ರು ನನ್ನ ಜಗಳ ತೆಗೆದಾರೆ. ಸುಮ್ಮನೆ ನಗಿಸ್ತಾ ಇರ್ತೀನಿ ನಾನು. ನಮ್ಮ ನರಸಿಂಗ್ ಜೋಶಿ, ಮಾಮನಿ, ಇನ್ನುಮತಿ ಸಾಲಿಮಠ್, ನಿಜವಾಗಿ ನನಗೆ ಭಾಳ ಖುಷಿ ಆಯ್ತು. ಇವತ್ತು 7ನೇ ತಾರೀಕು ದಿವಸ ಮುತ್ಯೋರು ಇವತ್ತು ಇತಿಹಾಸ ನೆನ್ಪಿಟ್ಕೋರಿ. ನಾಳೆಗೆ ಯಾವ ತಾರೀಕು? 8. ಮನುಷ್ಯ ಹುಟ್ಟಿದಾಗ 1 ಹೋಗುವಾಗ 1. ಮಳೇಂದ್ರ ಮುತ್ಯನ ಜೊತೆಗೆ ಇರಬೇಕು, ಎಲ್ಲರದ್ದು ನೆಂಟು. ಅವರ ಆಶೀರ್ವಾದ ನಮಗೆ ಗಂಟು. ಜೋರಾದ ಚಪ್ಪಾಳೆ ಅಂತ ಹೇಳ್ತಾ ತಮಗೆಲ್ಲರಿಗೂ ನನ್ನ ಪ್ರೀತಿಯ ನವಲಿಂಗ್ ಪಾಟೀಲ್, ನಿಮ್ಮ ಪ್ರೀತಿ ಬೀದರಿಂದ ನವಲಿಂಗ್ ಪಾಟೀಲ್. ನಗಿಸ್ತಾ ಇರ್ತೀನಿ, ನೋಡ್ತಾ ಇರಿ. ನಿಮ್ಮ ಚಂದನ, ನಿಮ್ಮ TV9. ನಮಸ್ಕಾರ, ಧನ್ಯವಾದಗಳು. ಇಲ್ಲಿಯವರೆಗೆ ತಡೋಣ. ನಮ್ಮ ಕಲಾವಿದರು ಭಾಳ ಚಂದ ಹಾಡ್ತೇವೆ. ನಿನ್ನ ನಾದ ಚಂದದ ತೆಳ್ಳಗು. ಇವ ನಿಮ್ಮೂರು ಯಾವುದು? ಕಟ್ಟಿ ಸಂಘ. ಮೊನ್ನೆ ಜಾತ್ರೆಗೆ ಹೋಗಿದ್ದೆ, ನಮ್ಮ ರಾಜು ಎಲ್ಲ ನಮ್ಮ ದೋಸ್ತು. ಆ ಕಟ್ಟಿ ಸಂಘದ ಓಸು ಕಟ್ಕೊಂಡೆ ಕುಂತ ಅಷ್ಟು ಮಂದಿ ಕಲಾವಂತರ ಜೋರಾದ ಚಪ್ಪಾಳೆ. ಇವರು ಆಲ್ಮೇಲೆ ಅಲ್ಪೆ ಸಿಂದಗಿ, ಅದಕ್ಕೆ ಬೆನ್ಗಿ ತುಂಬ್ಕೊಂಡು ಕುಂತು ಚಂದ ಹಾಡಪ್ಪಿ. ಹಾಡಾಕೊಂದು ರಾಗ ಅದ. ಇಂಥ ಗುರುಗಳ ಜೊತೆ ಹಿಂಗೆ ತಬಲಾ ಬಾರಿಸ್ಕೋತ ಮತ್ತೆ ಈಗ ನಾ ಮೈ ಕೇಳಿದ್ದೀನಿ. ಯಾಕ್ರಿ ಮತ್ತೆ ಅವಾಗ ಮುತ್ತೇರು ಅವ್ರ ಪುರಾಣ ಆಗೋಣ 10 ನಿಮಿಷ ಟೈಮ್ ಕೊಡ್ತಿರು. ಯಪ್ಪ ಖುಷಿ ಆಯಿತು. ಚಂದ್ರಶೇಖರ್ ಮುತ್ತೇರು ನೋಡತ್ತಾರ ಮಗನ. ಆ ಊರಾಗ ಉರ್ಸು ಭಾಳ ಬಿರುಸು ಮಾಡ್ತಾರೆ ಅಪ್ಪ. ಆ ಉರ್ಸಿದಾಗ ಹೋಗಿದ್ದೆ. ಆದರೂ ಎಲ್ಲ ಗುರು ಪರಂಪರೆಗೂ, ನಮ್ಮ ವೆಂಕಟೇಶ್ವರ ಮುತ್ತೇರಿಗೂ, ಈ ಕಡೆ ಎಲ್ಲ ನಮ್ಮ ಎಂಕಂಚಿ ಮುತ್ತೇರಿಗೆ ಎಲ್ಲರಿಗೂ ನಮಸ್ಕಾರ. ನಾನು ನಗಸಾಕ್ ಹೇಳಿನಿ, ನಕ್ಕೋತಿರ್ರಿ, ನನ್ನ ಬೈಬೇಡ್ರಿ. ಸುಮ್ಮನೆ ನನ್ನ ನೋಡಬೇಡ್ರಿ. ನನಗೆ ಗುರ್ಕಾಸು ನೋಡತ್ತಿದೀಯವ್ವ. ಚಂದಿರ್ರಿ ತಾಯಿ. ನಿಮ್ಮ ಕಾಲಿಗೆ ನಮಸ್ಕಾರ. ಖರೇ ಅಂಬಾಬಾಯಿ ಕುಂತಂಗೆ ಕುಂತೀರಿ ನೋಡ್ರಿ. ಇವ ನನ್ನ ಊರಾಗ ಒಟ್ಟನಗಲ್ರಿ ದೇವ್ಗು. ಅವು ಹರ್ಕೊಂಡು ತಿಂದು ನಾಯಿ ಕುಂದ ನನ್ನ ನಾಯಿ ಅಂತ ತಿಳ್ಕೊಂಡಿರಿ. ನಾ ಇನ್ನೂ ಭಾಳ ಮಿಮಿಕ್ರಿ ಮಾಡ್ತೀನಿ. ಸಮಯ ಬೇಕು, 1 ಗಂಟೆ ಬೇಕು. ನಮ್ಮ ಎಲ್ಲ ಗೆಳೆಯರಿಗೆ ಒಂದು ಜೋರಾದ ಚಪ್ಪಾಳೆ, ಹಿಂದದವರಿಗೆ ಎಲ್ಲ ಒಂದು ಕೈ ಮೇಲ್ ಮಾಡೋ ಜೋರಾದ ಚಪ್ಪಾಳೆ ಕೊಡ್ಬೇಕು. ಆಶೀರ್ವಾದ. ಧನ್ಯವಾದಗಳು. ಇಲ್ಲಿಯವರೆಗೆ ಹಾಸ್ಯ ಚಟುವಟಿಕೆಯೊಂದಿಗೆ ನಿಮ್ಮೆಲ್ಲರನ್ನ ನಗಲಲ್ಲಿ ತೇಲಾಡಿಸಿದಂಥ ಶ್ರೀ ನವಲಿಂಗ್ ಪಾಟೀಲ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.